ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ಫಸ್ಟ್ ಟಾರೋಗೆ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ನಮ್ಮ ಜೀವನದಲ್ಲಿ ನೆಕ್ಸ್ಟ್ ಆಗ್ತಾ ಇರೋಂಥ ಚೇಂಜಸ್ ಏನು, ಇಂಪ್ರೂವ್ಮೆಂಟ್ಸ್ ಏನು, ಅಂದರೆ ಬದಲಾವಣೆಗಳೇನು ಮತ್ತು ಬೆಳವಣಿಗೆಗಳೇನು ನಮ್ಮ ಜೀವನದಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಅಥವಾ ನೆಕ್ಸ್ಟ್ ಚಾಪ್ಟ್ರಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಬರುವಂಥದ್ದು ಅದನ್ನು ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ವಾಟ್ ಇಂಪ್ರೂವ್ಮೆಂಟ್ಸ್ ಆರ್ ವಾಟ್ ಚೇಂಜಸ್ ನಮ್ಮ ಇಮಿಡಿಯೇಟ್ ಫ್ಯೂಚರಲ್ಲಿ ಆಗ್ತಾ ಇರೋದು. ರೈಟ್, ಸೊ ಅದಕ್ಕೆ ಹೇಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಅಥವಾ ಯೂನಿವರ್ಸ್ ನಮ್ಮನ್ನ ಪ್ರಿಪೇರ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ, ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟರೆ ವಿ ವಿಲ್ ಸಿ ಏನೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅಂತ ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಟಾರೋ ರೀಡಿಂಗ್ನ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಚೇಂಜಸ್ ನಮ್ಮ ನಿಯರ್ ಫ್ಯೂಚರಲ್ಲಿ. ಲೆಟ್ಸ್ ಬಿಗಿನ್. ರೈಟ್, ಆಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬ್ಲ್ಯಾಕ್ ಟರ್ಮಲಿನ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಬಂದು ಇಶಲ್. ಓಕೆ, ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಕ್ರಿಸ್ಟಲ್ನ ಬ್ಲ್ಯಾಕ್ ಟರ್ಮಲಿನ್ನ, ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು, ನಿಮ್ಮ ಇಂಪ್ರೂವ್ಮೆಂಟ್ಸು ಮತ್ತು ಚೇಂಜಸ್ಸು ನಿಯರ್ ಫ್ಯೂಚರಲ್ಲಿ. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮ್ಮ ಗ್ರೂಪಿಗೆ ಯಾವ ರೀತಿ ಮೆಸೇಜಸ್ ಬರ್ತಾ ಇದೆ ಅಂತ ಹೇಳಿ ನಿಮ್ಮ ಗೈಡ್ಸನ್ನು ಇನ್ವೈಟ್ ಮಾಡಿದಾಗ ಮೊದಲನೇದು ತೋರಿಸಿದ್ದು ನಿಮ್ಮನ್ನು ಒಂದು ಜಾಗದಲ್ಲಿ ಕುಳಿಸಿರೋದನ್ನು ನೀವು ಕೂತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ನಿಮ್ಮನ್ನ ಫೋರ್ಸ್ ಮಾಡಿ ಒಂದು ಕಾರ್ನರಲ್ಲಿ ಅಥವಾ ಒಂದು ಜಾಗದಲ್ಲಿ ನಿಮ್ಮನ್ನ ಕುಳಿಸಿರೋದನ್ನು ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಟ್ ಈಸ್ ರಿಯಲಿ ಇರಿಟೇಟಿಂಗ್ ನಿಮಗೆ ಕೂತಿರೋ ಜಾಗದಲ್ಲಿ ಕೂತ್ಕೊಳ್ಳೋದು ಅಥವಾ ವೇಟ್ ಮಾಡೋದು ಅಥವಾ ಪೇಷನ್ಸ್ ಆಗಿರೋದು, ಅಥವಾ ಇದು ಯಾವಾಗ ಆಗುತ್ತೆ ಅಥವಾ ಹೇಗಾಗುತ್ತೆ ಅಥವಾ ಈ ಐಡಿಯಾ ಯಾವ ರೀತಿ ಬೆಳವಣಿಗೆ ತಗೊಳುತ್ತೆ ಅಥವಾ ನೆಕ್ಸ್ಟ್ ಟ್ವಿಸ್ಟ್ ಏನು, ಮುಂದೆ ಯಾವ ರೀತಿ ಇದು ಬದಲಾವಣೆಗಳಾಗುತ್ತೆ. ಸೊ ಯು ವಾಂಟ್ ಟು ನೋ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್ ಅನ್ನೋ ಥರ ಅನ್ನಿಸ್ತಾ ಇದೆ. ಬಟ್ ಯೂನಿವರ್ಸ್ ಬಂದು ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಈ ರೂಮಲ್ಲಿ, ಈ ಕಾರ್ನರ್ ಈ ಚೌಕಟ್ ಒಳಗಡೆ ನೀವು 10 ಅವರ್ಸ್ ಒಂದೇ ಸಮ ಕೂತ್ಕೊಂಡ್ರೆ, 10 ಅವರ್ಸ್ ಕೂತು ನೀವು ಪೇಷಂಟ್ ಆಗಿ ಮೆಡಿಟೇಷನ್ ಮಾಡಿದ್ರೆ ಅಥವಾ 10 ಅವರ್ಸ್ ಒಂದೇ ಸಮ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದಿರ, ಇಫ್ ಯು ಕ್ಯಾನ್ ರಿಲ್ಯಾಕ್ಸ್ ಅಂಡ್ ಡಿಸ್ಕನೆಕ್ಟ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ, ವಿ ವಿಲ್ ಲೆಟ್ ಯು ನೋ ಯಾವ ಥರ ಇದು ಬದಲಾವಣೆ ಆಗುತ್ತೆ ಅಂತ ಹೇಳಿ. ನೀವು ಆಗಾಗ ಬಂದು ನೀವು ನಮ್ಮ ಕೆಲಸದಲ್ಲಿ ಅಥವಾ ಎನರ್ಜಿನಲ್ಲಿ ನೀವು ಡಿಸ್ಟರ್ಬ್ ಮಾಡ್ತಾ ಇದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ನಮಗೆ ಎನರ್ಜಿನ ಮೂವ್ ಮಾಡೋದಕ್ಕೆ ಅಥವಾ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ಅಥವಾ ಮೆಸೇಜನ್ನು ತರೋದಕ್ಕೆ. ಬಿಕಾಸ್ ಒಂದ್ಸಲ ಇನ್ಫಾರ್ಮೇಷನ್ ಬಂದಾಗ, ಒಂದ್ಸಲ ಈ ಐಡಿಯಾ ಕ್ಲಿಕ್ ಆದಾಗ, ಒಂದ್ಸಲ ನೀವು ಈ ಬ್ರೇಕ್ ಥ್ರೂ ಬಂದಾಗ ಯು ವಿಲ್ ಗೆಟ್ ವೆರಿ ವೆರಿ ಬ್ಯುಸಿ. ಈಗಿರುವಂಥ ಸ್ಲೋನೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ, ನಿಮ್ಮ ಹೆಲ್ತನ್ನು ನೀವು ಮತ್ತೆ ಟ್ರ್ಯಾಕಿಗೆ ತೊಗೊಂಡು ಬರೋದಕ್ಕೆ ಅಥವಾ ಏನೆಲ್ಲ ಪ್ರಿಪ್ರೇಷನ್ ಬೇಕು ನೀವು ಬ್ಯುಸಿ ಆದಮೇಲೆ ಆ ರೂಟೀನ್ ಇರ್ಬೋದು, ಆ ಹ್ಯಾಬಿಟ್ಸ್ ಇರ್ಬೋದು. ಒನ್ಸ್ ಯು ಗೆಟ್ ಬ್ಯುಸಿ, ಆ ಹ್ಯಾಬಿಟ್ಸು ರೂಟೀನ್ಸನ್ನು ಆವಾಗ ನಾವು ಫಾರ್ಟ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ವಿ ವಿಲ್ ಬಿ ಬ್ಯುಸಿ. ಸೊ ಈ ಸಂದರ್ಭದಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು ದಿಸ್ ಸ್ಲೋನೆಸ್ ಅಥವಾ ಇದು ಇಟ್ ಈಸ್ ನಾಟ್ ಸ್ಟ್ಯಾಗ್ನೆನ್ಸಿ. ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನ್ಫರ್ಮ್ ಮಾಡ್ತಾ ಇರೋದು, ನಾವು ಯಾಕೆ ಇವಾಗ ಸದ್ಯದಲ್ಲಿ ಪಾಸ್ ಥರ ಅನ್ನಿಸ್ಬೋದು, ಸ್ಲೋನೆಸ್ ಅಂತ ಅನ್ನಿಸ್ಬೋದು, ಸ್ಟ್ಯಾಗ್ನೆನ್ಸಿ ಅನ್ನಿಸ್ಬೋದು. ಬಟ್ ಆ್ಯಕ್ಚುಲಿ ಈ ಪೀರಿಯಡ್ ಬಂದು ತುಂಬಾ ಇಂಪಾರ್ಟೆಂಟ್ ನಿಮಗೆ, ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಫಾರ್ ವಾಟ್ ಇಸ್ ಟು ಕಮ್. ಓಕೆ, ಏನು ಬರೋದಿದೆ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ತಯಾರಾಗಿ ಇರೋದಕ್ಕೋಸ್ಕರ ನಿಮಗೆ ಈ ಟೈಮ್ ಔಟ್ ಅಥವಾ ಈ ಬ್ರೇಕ್ ನಿಮಗೆ ಕೊಟ್ಟಿರೋದು. ಸೊ ದಟ್ ಯಾವಾಗ ನೀವು ಏನನ್ನ ವೇಟ್ ಮಾಡ್ತಾ ಇದ್ದೀರಾ ಅಥವಾ ಯಾವುದಕ್ಕೋಸ್ಕರ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅದು ನಿಮ್ಮ ಲೈಫಿಗೆ ಎಂಟರ್ ಆದಮೇಲೆ ಯು ಆರ್ ಗೋಯಿಂಗ್ ಟು ಬಿ ವೆರಿ ವೆರಿ ಬ್ಯುಸಿ. ಫಾರ್ ಎಕ್ಸಾಂಪಲ್, ನಿಮಗೆ ಬಿಸ್ನೆಸ್ ಐಡಿಯಾ ಇರ್ಬೋದು ಅಥವಾ ಕರಿಯರ್ಗೆ, ನೆಕ್ಸ್ಟ್ ಜಾಬ್ಗೆ ವೇಟ್ ಮಾಡ್ತಾ ಇರ್ಬೋದು, ಅಥವಾ ಈ ರಿಲೇಷನ್ಶಿಪ್ಗೆ ವೇಟ್ ಮಾಡ್ತಾ ಇರ್ಬೋದು, ಅಥವಾ ತುಂಬ ಸ್ಲೋ ನಡೀತಾ ಇದೆ ಜೀವನ ಅಂತ ಅನ್ನಿಸ್ತಾ ಇರ್ಬೋದು. ಯೂನಿವರ್ಸ್ ಬಂದು ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಹೇಳ್ತಾ ಇರೋದು ದಿಸ್ ಸ್ಲೋನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಇವಾಗ. ಬಿಕಾಸ್ ಈ ಸ್ಲೋನೆಸ್ಸಲ್ಲೇ ನೀವು ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ, ಈ ಪೇಷನ್ಸಲ್ಲೇ ನಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಆಗೋದಕ್ಕೆ ಸಾಧ್ಯ. ಮತ್ತು ಈ ಪೀರಿಯಡಲ್ಲೇ ನಾವು ಸರೆಂಡರ್ ಮಾಡಿ ಈ ಹೈಯೆಸ್ಟ್ ಅಥವಾ ಅಡ್ವಾನ್ಸ್ಡ್ ಸ್ಪಿರಿಚುವಲ್ ಲೆಸನ್ಸ್ ಕಲಿಯೋದಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲ ಆಗಬೇಕಾದ್ರೆ ಎವ್ರಿಥಿಂಗ್ ಇಸ್ ಫೈನ್, ಬಟ್ ಏನು ಆಗದೆ ಇರಬೇಕಾದ್ರೆ ನಾವು ನಂಬಿಕೆನ ದೃಢ ಮಾಡ್ಕೊಳ್ಳೋದು, ಅಂದರೆ ನಮ್ಮ ಆ ಬಿಲೀಫ್ನ ಯೂನಿವರ್ಸ್ ಮೇಲೆ ನಾವು ಇನ್ನೂ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು, ದಟ್ ಈಸ್ ವಾಟ್ ಬಿಲ್ಡ್ಸ್ ನಮ್ಮ ಸ್ಪಿರಿಚುವಲ್ ಬ್ಯಾಕ್ ಬೋನನ್ನ, ನಮ್ಮ ಸ್ಪಿರಿಚುವಲ್ ಸ್ಟ್ರೆಂತ್ನ. ಸೊ ಆ್ಯಸ್ ಆಫ್ ನಾವು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅದೇ ಫಸ್ಟ್ ಟೈಮು ಫಸ್ಟ್ ರೀಡಿಂಗ್ ಶುರು ಮಾಡಿದಾಗ ತೋರಿಸ್ದಂಗೆ ನೀವು ಬೇಡ ಅಂದ್ರೂ ನಿಮ್ಮನ್ನ ಕಾರ್ನರಲ್ಲಿ ಕುಳಿಸಿರೋ ಥರ ಇದೆ. ಜಸ್ಟ್ ಸಿಟ್ ದೇರ್, ಸ್ವಲ್ಪ ಹೊತ್ತು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ ಆ್ಯಂಡ್ ಲೆಟ್ ಅಸ್ ಹೆಲ್ಪ್ ಯೂಸ್. ನೀವು ಒಂದ್ಸಲ
ಬ್ಯಾಲೆನ್ಸ್ನ ಕಂಡುಕೊಂಡಾಗ, ಒಂದ್ಸಲ ನೀವು ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಂಡಾಗ, ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆದಾಗ, ನಿಮ್ಮ ನಂಬಿಕೆ ಸ್ಟ್ರಾಂಗ್ ಆದಾಗ ಯೂನಿವರ್ಸ್ ಮೇಲೆ, ಅಥವಾ ಏನು ಆಗ್ದಿಲ್ದಾಗನೂ ನನಗೆ ಗೊತ್ತು ಯೂನಿವರ್ಸ್ ನನ್ನ ಪರನೇ ಇರೋದು, ನನ್ನ ಹೈಯರ್ ಬೀಯಿಂಗ್ಸು ನನ್ನ ಪರನೇ ಇರೋದು, ಈ ಸ್ಲೋನೆಸ್ನಲ್ಲೂ ಈ ಸೈಲೆನ್ಸು ನನ್ನ ಜೀವನದಲ್ಲಿ ತುಂಬಾ ಮುಖ್ಯವಾಗಿರೋದ್ರಿಂದ ಇದನ್ನು ನನಗೆ ಕೊಟ್ಟಿರೋದು, ಇದನ್ನು ಫೈಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಇದನ್ನು ಪ್ರೊಡಕ್ಟಿವ್ ಆಗಿ ಅಥವಾ ನನ್ನ ಬೆನಿಫಿಟ್ಗೆ ನಾನು ಯೂಸ್ ಮಾಡ್ಕೊಳ್ಳೋದು ಇಟ್ ಈಸ್ ಅ ವೈಸ್ ಥಿಂಗ್ ಆರ್ ದ ರೈಟ್ ಥಿಂಗ್ ಇವಾಗ ನನಗೆ ಮಾಡೋದಕ್ಕೆ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇ ಮೆಸೇಜು ಅಥವಾ ಓಪನಿಂಗ್ ಮೆಸೇಜು ನಿಮಗೆ ಕೊಡ್ತಾ ಇರೋದು. ಸೊ ಏನು ಇಂಪ್ರೂವ್ಮೆಂಟ್ಸು, ಏನು ಬದಲಾವಣೆ ಆಗ್ತಾ ಇದೆ, ಸೊ ದೇರ್ ಈಸ್ ಸಮ್ ಕೈಂಡ್ ಆಫ್ ಅ ಬ್ರೇಕ್ ಥ್ರೂ, ಅಥವಾ ನೀವು ಏನನ್ನು ವೇಟ್ ಮಾಡ್ತಾ ಇದ್ದೀರಿ ದಟ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರೋದು. ಫಾರ್ ಎಕ್ಸಾಂಪಲ್, ನೀವು ಬಿಸ್ನೆಸ್ ಐಡಿಯಾಗೆ ವೇಟ್ ಮಾಡ್ತಾ ಇದ್ರೆ ಅಥವಾ ಪಾರ್ಟ್ನರ್ಶಿಪ್ಗೆ ವೇಟ್ ಮಾಡ್ತಾ ಇದ್ರೆ ದಟ್ ಈಸ್ ಎಕ್ಸಾಕ್ಟ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಅಥವಾ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರೋದು. ಬಟ್ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ವಿ ನೀಡ್ ಅ ಲಿಟಲ್ ಬಿಟ್ ಆಫ್ ಬ್ಯಾಲೆನ್ಸ್ ನಮ್ಮ ಲೈಫಲ್ಲಿ. ಯಾಕೆಂದರೆ ಒಂದ್ಸಲ ಇಷ್ಟೊಂದು ಇನ್ಫಾರ್ಮೇಷನ್, ಇಷ್ಟೊಂದು ಬ್ರೇಕ್ ಥ್ರೂಸ್ ಅಥವಾ ಎನರ್ಜಿಸು ಕ್ವಿಕ್ ಆಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಯು ಡೋಂಟ್ ನೋ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಬಿಸ್ನೆಸ್ಸಲ್ಲಿ ಬ್ರೇಕ್ ಥ್ರೂ ಸಿಕ್ತು ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಯಾವುದು ರೂಟೀನ್ ಇಲ್ಲ ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇಲ್ಲ, ಸೊ ಯು ವಿಲ್ ಜಸ್ಟ್ ಬಿ ಪುಷ್ಡ್ ಇನ್ ಟು ಹೆವಿ ಟೈಡ್. ಈ ಸಮುದ್ರದೊಳಗಡೆ ಬಿಸಾಕಿದಾಗ ಬರೀ ಸಿಂಪಲ್ ಸ್ವಿಮ್ಮಿಂಗ್ ಸ್ಟ್ರೋಕ್ಸ್ ಮಾತ್ರ ನಿಮಗೆ ಗೊತ್ತಿರೋದು ಅಂದರೆ ಹೌ ವಿಲ್ ಯು ಸರ್ವೈವ್ ಅಷ್ಟೊಂದು ಎನರ್ಜಿನ ಅಥವಾ ಅಷ್ಟೊಂದು ಕೆಲಸನ ಅಥವಾ ಅಷ್ಟೊಂದು ದ ಹ್ಯಾಪನಿಂಗ್ಸ್ ಹೇಗೆ, ಹೌ ಆರ್ ವಿ ಗೋಯಿಂಗ್ ಟು ಮ್ಯಾನೇಜ್? ಸೊ ಫಸ್ಟ್ ಆಫ್ ಆಲ್ ನಮ್ಮ ಜೀವನದಲ್ಲಿ ಈಗ ಸದ್ಯದಲ್ಲಿ ನಾವು ಮಾಡಬೇಕಾಗಿರೋದು ಆ ರೂಟೀನನ್ನು ಸೆಟ್ ಮಾಡೋದು, ಡಿಸಿಪ್ಲಿನ್ಡ್ ಆಗಿರೋದು. ಮಾರ್ನಿಂಗ್ ರೂಟೀನ್ ಇರ್ಬೋದು, ಈವ್ನಿಂಗ್ ರೂಟೀನ್ ಇರ್ಬೋದು, ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರ್ಬೋದು, ಕೆಲವೊಂದು ಹೊಸ ಹ್ಯಾಬಿಟ್ಸ್ ಫಾರ್ಮ್ ಮಾಡೋದಿರ್ಬೋದು. ಇದೆಲ್ಲ ಪ್ಲೇಸಲ್ಲಿದ್ದಾಗ ಮೇ ಬಿ ಎಕ್ಸ್ಟ್ರಾ ಲೋಡ್ ಆಫ್ ವರ್ಕ್ ಬಂದರೆ ಅಥವಾ ಇನ್ನೊಂದು ವ್ಯಕ್ತಿ ನಮ್ಮ ಲೈಫಲ್ಲಿ ಅಡಿಷನ್ ಆದರೆ ವಿ ಸ್ಟಿಲ್ ಹ್ಯಾವ್ ನಮ್ಮ ಪ್ರಾಕ್ಟೀಸಸ್ಸು, ನಮ್ಮ ರೂಟೀನ್ಸು, ನಮ್ಮ ಲೈಫಲ್ಲಿ ಬಂದಿರೋ ಅಂಥ ಹೊಸ ಎನರ್ಜಿ, ಹೊಸ ವ್ಯಕ್ತಿ ಅಥವಾ ಹೊಸ ಆಪರ್ಚುನಿಟಿ ನಮ್ಮ ಲೈಫನ್ನು ಕೊಚ್ಕೊಂಡು ತೊಗೊಂಡು ಹೋಗ್ದಿರಾ ಆ ಬ್ಯಾಲೆನ್ಸಲ್ಲಿ ಹೇಗೆ ಹೋಗೋದು ಅಂತ ಹೇಳಿ ನಮ್ಮ ಗೈಡ್ಸು ಅಥವಾ ನಮ್ಮ ಹೈಯರ್ ಬೀಯಿಂಗ್ಸು, ನಮ್ಮ ಯೂನಿವರ್ಸು ನಮಗೆ ಸಪೋರ್ಟ್ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ ಗ್ರೂಪ್ ನಂಬರ್ 1. ಆಲ್ಸೋ ಇವಾಗ ನಾನು ಮಾತಾಡಬೇಕಾದ್ರೆ ಸಡನ್ ಆಗಿ ಮ್ಯೂಸಿಕ್ ಸ್ಟಾಪ್ ಆಯಿತು. ನೀವು ನೋಟಿಸ್ ಮಾಡಿದರೆ ಆ ಮ್ಯೂಸಿಕ್ ಆ್ಯಪ್ ಒಂದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋಯ್ತು. ಟೈಮಿಂಗ್ ಒಂದು ಟೈಮರಲ್ಲಿ 1101 ತೋರಿಸ್ತಾ ಇತ್ತು, ವಿಚ್ ಮೀನ್ಸ್ ದೇರ್ ಇಸ್ ಅ ಸಡನ್ ಚೇಂಜ್. ಇವಾಗ ಒಂದು ಹಾಡು ಪ್ಲೇ ಆಗ್ತಾ ಇದೆ, ಸಡನ್ ಆಗಿ ಆ ಹಾಡು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದು. ಯಾಕೆಂದರೆ ನಾನು ವಾಪಸ್ಸು ಆ ಮ್ಯೂಸಿಕ್ ಆ್ಯಪಿಗೆ ಹೋದಾಗ ನಾನು ಯಾವುದು ಮುಂಚೆ ಪ್ಲೇ ಮಾಡ್ತಿದ್ದೆ ಆ ಹಾಡು ಸಿಕ್ಕಿಲ್ಲ ಅಥವಾ ಆ ಮ್ಯೂಸಿಕ್ ಸಿಕ್ಕಿಲ್ಲ. ಸೊ ಹ್ಯಾಡ್ ಟು ಚೇಂಜ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಇವಾಗ. ಸೊ ದಟ್ ಈಸ್ ವಾಟ್ ನಿಮ್ಮ ಯೂನಿವರ್ಸ್ ಅಲ್ಲ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಇವಾಗ ಹೇಳ್ತಾ ಇರುವಂಥದ್ದು. ದೆರ್ ವಿಲ್ ಬಿ ಅ ಸಡನ್ ಚೇಂಜ್. ಓಕೆ, ಒಂದು ಮ್ಯೂಸಿಕ್ ಪ್ಲೇ ಆಗ್ತಾ ಇರೋದು ಇದಕ್ಕಿದಂಗೆ ಅದು ಸ್ಟಾಪ್ ಆಗಿ ಹೋಗುತ್ತೆ ಆ್ಯಂಡ್ ದೆನ್ ದೆರ್ ಇಸ್ ಅ ನ್ಯೂ ಮ್ಯೂಸಿಕ್. ಅಂದರೆ ಈ ಸ್ಲೋನೆಸ್ಸು ಮತ್ತು ಈ ವಾಟ್ ಎವರ್ ಇಟ್ ಈಸ್ ಲೈಕ್ ಯೋರ್ ವೇಟಿಂಗ್ ಪೀರಿಯಡ್ ಅಥವಾ ವೇಟಿಂಗ್ ಗೇಮ್ ಏನಿದೆ, ಸಡನ್ ಆಗಿ ಇಟ್ ಜಸ್ಟ್ ಶಿಫ್ಟ್ಸ್ ಇಮಿಡಿಯೇಟ್ಲಿ. ಯಾವ ಮಿನಿಟ್ ಶಿಫ್ಟ್ ಆಗುತ್ತೆ ಮತ್ತು ಯಾವ ರೀತಿ ಶಿಫ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ದಟ್ ಈಸ್ ವಾಟ್ ಯೂನಿವರ್ಸ್ ನಿಮಗೆ ಈ ಸಂದರ್ಭದಲ್ಲಿ ಹೆಲ್ಪ್ ಮಾಡ್ತಾ ಇರೋದು. ಅಚೀವ್ ಮಾಡೋದಕ್ಕೆ ಅಥವಾ ಆ ಎನರ್ಜಿಗೆ ಮೂವ್ ಆಗೋದಕ್ಕೆ ವಿ ನೀಡ್ ಅ ಲಾಟ್ ಆಫ್ ಬ್ಯಾಲೆನ್ಸ್ ನಮಗೆ ಇವಾಗ. ಸೊ ದಟ್ ಈ ಹೊಸ ಎನರ್ಜಿ ಬಂದಾಗ ನಮ್ಮ ಜೀವನ ಅದರಿಂದ ಮೇಲೆ ಕೆಳಗೆ ಆಗ್ದಿರಾ ಹೌ ಕ್ಯಾನ್ ವಿ ಗೋ ಇನ್ ಅ ವೆರಿ ಸ್ಟಡಿ ವೇ ಅಂತ ಹೇಳಿ. ಆಲ್ರೈಟ್, ಮೊದಲನೇ ಕಾರ್ಡೇನೆ ಕ್ವೀನ್ ಆಫ್ ಪೆಂಟಕಲ್ಸ್. ದಿಸ್ ಈಸ್ ವಾಟ್ ದ ಪ್ರಿಪ್ರೇಷನ್ ಈಸ್ ಗ್ರೂಪ್ ನಂಬರ್ 1. ನಿಮ್ಮ ಕ್ವೀನ್ ಎನರ್ಜಿಗೆ, ನಿಮ್ಮ ಕಿಂಗ್ ಎನರ್ಜಿಗೆ, ನಿಮ್ಮ ಬ್ಯಾಲೆನ್ಸ್ಡ್ ಎನರ್ಜಿಗೆ ಯೂನಿವರ್ಸ್ ನಿಮ್ಮನ್ನು ಮೂವ್ ಮಾಡ್ತಾ ಇರೋದು ಅಥವಾ ನಿಮ್ಮ ಹೈಯರ್ ಪವರ್ಸ್ ನಿಮ್ಮನ್ನು ಮೂವ್ ಮಾಡ್ತಾ ಇರೋದು. ಯಾಕೆಂದರೆ ಒಂದ್ಸಲ ನೀವು ಈ ಒಂದು ಸ್ಟಡಿನೆಸ್ಸು ಅಥವಾ ಈ ಒಂದು ಬ್ಯಾಲೆನ್ಸ್ಡ್ ಎನರ್ಜಿಗೆ ಮೂವ್ ಆದಾಗ ಯು ಆರ್ ಆಲ್ರೆಡಿ ಅ ಕ್ವೀನ್. ಓಕೆ, ದಟ್ ಈಸ್ ಅ ಸ್ಟೇಬಲ್ ಎನರ್ಜಿ, ವೆರಿ ಮೆಚ್ಯೂರ್ ಎನರ್ಜಿ, ವೆರಿ ಕ್ಯಾಲ್ಕುಲೇಟಿವ್ ಎನರ್ಜಿ. ಅಂದರೆ ರಿಸ್ಕ್ ತಗೊಳ್ಬೇಕಾದ್ರೂ ಈ ಇಮ್ಮೆಚ್ಯೂರ್ ಇಂದ ಮಾಡಲ್ಲ ನಾವು ಡಿಸಿಷನ್ಸ್ನ. ನಾವು ಈ ಕ್ವೀನ್ ಸ್ಟೇಟಸ್ಗೆ, ಕಿಂಗ್ ಸ್ಟೇಟಸ್ಗೆ ಹೋದಾಗ ವಿ ಲಿಸನ್ ಟು ಅವರ್ ಇಂಟ್ಯೂಷನ್. ಕ್ವೀನ್ ಆಫ್ ಪೆಂಟಕಲ್ಸ್, ಎಸ್ಪೆಷಲಿ ಪೆಂಟಕಲ್ಸ್ ಅಂತಂದರೆ ನಮ್ಮ ದುಡ್ಡು, ಮನಿ, ಬಿಸ್ನೆಸ್ಸು, ಬ್ರೇಕ್ ಥ್ರೂ, ನಮ್ಮ ಕರಿಯರು, ನಮ್ಮ ಸ್ಟ್ಯಾಟಸ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ, ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇರುವಂಥ ಒಂದು ಕಾರ್ಡ್ ಇದು. ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಶಿ ಇಸ್ ಟಾಕಿಂಗ್ ಅಬೌಟ್ ನಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ. ಬಟ್ ಅದಕ್ಕೆ ಮುಂಚೆ ವಿ ಹ್ಯಾವ್ ಟು ಆಲ್ರೆಡಿ ಫೀಲ್ ವಿ ಆರ್ ದ ಕ್ವೀನ್ ಆರ್ ದ ಕಿಂಗ್ ಅಥವಾ ಈ ಸುಪೀರಿಯರ್ ಎನರ್ಜಿನ ನಾವು ಆಲ್ರೆಡಿ ಎಂಬಾಡಿ ಮಾಡ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ
ರೀತಿ ನಾವು ಮಾಡ್ಕೊಳ್ಳೋದನ್ನ ಬೈ ಹ್ಯಾವಿಂಗ್ ಅ ಪ್ರಾಪರ್ ಡೈಲಿ ಹ್ಯಾಬಿಟ್ಸ್ ಅಥವಾ ಡೈಲಿ ರೂಟೀನ್ಸ್ ನಮ್ಮ ಲೈಫಲ್ಲಿ, ಆ್ಯಂಡ್ ದೆನ್ ಆ ಒಂದು ಪಾಸಿಟಿವಿಟಿ ಅಥವಾ ಆಪ್ಟಿಮಿಸಮ್ ಏನಿದೆ, ನನಗೆ 1,00,000 ಬೇಕಿಲ್ಲ ನಾನು ಫಾರ್ ಮೀ ಟು ಫೀಲ್ ವೆರಿ ಬೋಲ್ಡ್ ಆ್ಯಂಡ್ ಅಟ್ರಾಕ್ಟಿವ್. ದಿನ ಬೆಳಗ್ಗೆ ಎದ್ದು ನಾನು ಎಕ್ಸಸೈಸ್ ಮಾಡಿ ಸ್ವೆಟ್ ಮಾಡಿದ್ರೆ ಐ ವಿಲ್ ಫೀಲ್ ಬೋಲ್ಡ್ ಆ್ಯಂಡ್ ಅಟ್ರಾಕ್ಟಿವ್. ಸೊ ದಟ್ ಈಸ್ ವಾಟ್ ಈ ಸಂದರ್ಭದಲ್ಲಿ ಯೂನಿವರ್ಸ್ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋದು. ಕಮ್ ಅಪ್ ವಿತ್ ಅ ಪ್ಲಾನ್ ಆರ್ ಅ ಸ್ಟ್ರಾಟಜಿ ಟು ಫೀಲ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ನಾವಿರುವಂಥ ಪರಿಸ್ಥಿತಿನಲ್ಲಿ, ನಾವಿರುವಂಥ ಜಾಗದಲ್ಲಿ, ನಾವಿರುವಂಥ ಒಂದು ಎನ್ವಿರಾನ್ಮೆಂಟಲ್ಲಿ ಹೌ ಕ್ಯಾನ್ ವಿ ಫೀಲ್ ಮೋರ್ ಎಂಪವರ್ಡ್, ಮೋರ್ ಸ್ಟ್ರಾಂಗ್, ಮೋರ್ ಬ್ಯಾಲೆನ್ಸ್ಡ್. ಆ್ಯಂಡ್ ಯಾವುದನ್ನ ನಾವು ಹಾತೊರಿತಾ ಇದ್ದೀವಿ ಅಥವಾ ಯಾವುದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ದೀವಿ, ಅದು ಬರೋ ತನಕ ಐ ನೋ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಬ್ಯಾಕ್ ಗ್ರೌಂಡಲ್ಲಿ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು. ಬಿಕಾಸ್ ಐ ಡಿಸರ್ವ್ ಸೋ ಮಚ್. ಯಾಕೆಂದರೆ ಐ ಆಮ್ ಆಲ್ರೆಡಿ ಇನ್ ದಿಸ್ ಕ್ವೀನ್ ಆ್ಯಂಡ್ ಕಿಂಗ್ ಕೈಂಡ್ ಆಫ್ ಎನರ್ಜಿ. ಸೊ ಈ ಒಂದು ಸ್ಟೇಟಸ್ ಅಲ್ಲಿದ್ದಾಗ ಐ ಓನ್ಲಿ ಮ್ಯಾನಿಫೆಸ್ಟ್ ಹೈ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂಥ ಕ್ವಾಲಿಟಿ ಜನರನ್ನ, ಕ್ವಾಲಿಟಿ ಆಪರ್ಚುನಿಟಿನ, ಹೈ ಕ್ವಾಲಿಟಿ ಎಕ್ಸ್ಪೀರಿಯನ್ಸಸ್ನ ನನ್ನ ಲೈಫಲ್ಲಿ. ಸೊ ದಟ್ ಈಸ್ ವಾಟ್ ಯೂನಿವರ್ಸ್ ನಿಮ್ಮ ಲೈಫಲ್ಲಿ ಈಗ ತರ್ತಾ ಇರುವಂಥ ಇಂಪ್ರೂವ್ಮೆಂಟ್ಸು. ಮೊದಲು ನಿಮ್ಮನ್ನ ಇಂಪ್ರೂವ್ ಮಾಡ್ತಾ ಇರೋದು, ಸೊ ದ್ಯಾಟ್ ಹೊರಗಡೆಯಿಂದ ನೀವು ಏನನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ಕ್ವಾಲಿಟಿ ಅಟ್ರಾಕ್ಷನ್ ಆಗಿರಲಿ, ಒಳ್ಳೆ ಕ್ವಾಲಿಟಿ ಅಟ್ರಾಕ್ಷನ್ ಆಗಿರಲಿ, ಸುಪೀರಿಯರ್ ಕ್ವಾಲಿಟಿ ಜನರು, ಸುಪೀರಿಯರ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸಸ್ಗಳನ್ನ ನಿಮ್ಮ ಜೀವನಕ್ಕೆ ಅಟ್ರಾಕ್ಟ್ ಮಾಡೋದಕ್ಕೆ ನಿಮ್ಮ ಗೈಡ್ಸು, ನಿಮ್ಮ ಹೈಯರ್ ಪವರ್ಸು ಈ ಸಂದರ್ಭದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು, ಲೈಕ್ ಹೆಲ್ಪ್ ಮಾಡ್ತಾ ಇರೋದು. ವಿ ಹ್ಯಾವ್ ಕಿಂಗ್ ಆಫ್ ವಾಂಡ್ಸ್. ಅಬ್ಸಲ್ಯೂಟ್ಲಿ ಗ್ರೂಪ್ ನಂಬರ್ 1, ದಿಸ್ ಈಸ್ ವೆರಿ ವೆರಿ ಕ್ಲಿಯರ್. ಈ ಟೈಮಲ್ಲಿ ನಿಮ್ಮನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ದಿಸ್ ಇಸ್ ದ ಸ್ಲೋನೆಸ್ ಅಥವಾ ಟೈಮ್ ಔಟ್ ನಡೀತಾ ಇರೋದು. ಯಾಕೆಂದರೆ ಯೂನಿವರ್ಸ್ ಬಂದು ನಿಮ್ಮನ್ನ ಪುಷ್ ಮಾಡ್ತಾ ಇರೋದು ನಿಮ್ಮ ಪವರ್ನ ತಿಳ್ಕೊಳ್ಳೋದಕ್ಕೆ, ನಿಮ್ಮ ಕೆಪಾಸಿಟಿನ ತಿಳ್ಕೊಳ್ಳೋದಕ್ಕೆ, ನಿಮ್ಗಿರೋಂಥ ಪೇಷನ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದಕ್ಕೆ, ನಿಮ್ಮ ಸ್ಟ್ಯಾಂಡರ್ಡ್ಸ್ನ ರೇಸ್ ಮಾಡೋದಕ್ಕೆ, ನಿಮ್ಮ ನಂಬಿಕೆನ ಇದ್ದಿದ್ದು ಸಾಲಿಡಿಫೈ ಮಾಡೋದಕ್ಕೆ ಯೂನಿವರ್ಸ್ ಮೇಲೆ, ಆ್ಯಂಡ್ ದೆನ್ ನಿಮ್ಮ ಮೇಲಿರೋ ನಂಬಿಕೆನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದು ಈ ಸಂದರ್ಭದಲ್ಲಿ. ಸೊ ದಟ್ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬರೋ ಅಂಥದ್ದೆಲ್ಲ ಲೆಟ್ ಇಟ್ ಬಿ ಮೋರ್ ಕ್ವಾಲಿಟಿ ಅಟ್ರಾಕ್ಷನ್, ಕ್ವಾಲಿಟಿ, ಹೈ ಕ್ವಾಲಿಟಿ, ಹೈ ಸ್ಟ್ಯಾಂಡರ್ಡ್ಸ್ನ ನಿಮ್ಮ ಲೈಫಲ್ಲಿ ಈ ಸಂದರ್ಭದಲ್ಲಿ ಯೂನಿವರ್ಸು ಅಥವಾ ನಿಮ್ಮ ಹೈಯರ್ ಪವರ್ಸು ತರುವಂಥ ಪ್ರಯತ್ನ ಪಡ್ತಾ ಇರೋದು. ಮುಂಚೆ ನಾವು ಏನಕ್ಕಾದ್ರೂ ಅಡ್ಜಸ್ಟ್ ಆಗಿಬಿಡ್ತಾ ಇದ್ವಿ, ಏನು ಬಂದ್ರೂ ಓಕೆ ಏನೋ ಒಂದು ಸಿಕ್ಕಿದೆ ಅಂತ ಅಂದ್ಕೊಂಡ್ಬಿಡ್ತಾ ಇದ್ವಿ. ಬಟ್ ನಾವು ಕಿಂಗ್ ಕ್ವೀನ್ ಎನರ್ಜಿಗೆ ಹೋದಾಗ ನಮಗೆ ಸುಮ್ಮನೆ ಸಿಕ್ಕಿದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಥವಾ ನಾನು ಹಣೆ ಬರ ಇಷ್ಟೇ, ನನ್ನ ಕೈಲಿ ಆಗೋದಿಷ್ಟೇ ಅಂತೆಲ್ಲ ನಮ್ಮ ಸ್ಟ್ಯಾಂಡರ್ಡ್ಸ್ನ ನಾವು ಲೋವರ್ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಐ ಆಮ್ ದಿಸ್ ಬ್ಯೂಟಿಫುಲ್ ಎನರ್ಜಿ, ಸೊ ಐ ಡಿಸರ್ವ್ ಬೆಟರ್. ಓಕೆ, ಕೆಳಗಡೆ ಕಮೆಂಟ್ ಮಾಡಿ ಐ ಡಿಸರ್ವ್ ಬೆಟರ್ ಅಂತ ಹೇಳಿ. ಯಾಕೆಂದರೆ ಯೂನಿವರ್ಸ್ ನಿಮಗೆ ಈ ಸದ್ಯದಲ್ಲಿ ನಿಮ್ಮ ಓವರ್ ಆಲ್ ಕ್ವಾಲಿಟಿ ಆಫ್ ಯುವರ್ ಲೈಫ್ನ ಇಂಪ್ರೂವ್ ಮಾಡ್ತಾ ಇರೋದು. ಓಕೆ, ಓವರ್ ಆಲ್ ಕ್ವಾಲಿಟಿ ಆಫ್ ಯುವರ್ ಲೈಫ್, ಮೇ ಬಿ ನೀವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ನಿಮ್ಮ ಆಲೋಚನೆಯಿಂದ ಹಿಡಿದು. ವಿ ಹ್ಯಾವ್ 6 of Pentacles. ದಿಸ್ ಇಸ್ ಬ್ಯೂಟಿಫುಲ್. ಗ್ರೂಪ್ ನಂಬರ್ 1, 6 of Pentacles ಬಂದು ಯೂನಿವರ್ಸ್ ಬಂದು ಜನರಸ್ ಆಗಿ ಕೊಡ್ತಾ ಇರೋದು. ಈ ಹಿಂದೆ ಬಂದು ನಮ್ಮ ಲೈಫಲ್ಲಿ ಏನಾಗಿತ್ತು, ಲೈಕ್ ವಿ ವರ್ ಅಕ್ಸೆಪ್ಟಿಂಗ್ ಅನ್ನೋದಕ್ಕಿಂತ ವಿ ವರ್ ಗಿವಿಂಗ್. ಎಷ್ಟೊಂದು ಕೊಡ್ತಾನೆ ಇದ್ವಿ, ನಮಗೆ ವಾಪಸ್ ಬಂದಿದ್ದು ತುಂಬಾ ಕಡಿಮೆ ನಮ್ಮ ಜೀವನದಲ್ಲಿ. ಯಾಕೆಂದರೆ ಮುಂಚೆ ನಮಗೆ ನಮ್ಮ ವ್ಯಾಲ್ಯೂ ಏನು, ನಮ್ಮ ವರ್ತ್ ಏನು ಅಂತ ಗೊತ್ತಿರಲಿಲ್ಲ. ಇವಾಗ ಯೂನಿವರ್ಸ್ ನಮಗೆ ರಿಯಲೈಸ್ ಮಾಡಿಸ್ತಾ ಇರೋದು ನಮ್ಮ ವ್ಯಾಲ್ಯೂ, ನಮ್ಮ ವರ್ತು. ವಿ ಆರ್ ಲೈಕ್ ದಿಸ್ ಕಿಂಗ್ ಆ್ಯಂಡ್ ಕ್ವೀನ್ ಕೈಂಡ್ ಆಫ್ ಎನರ್ಜಿ. ಕಿಂಗ್ ಆಫ್ ವಾಂಡ್ಸ್ ಬಂದು ಹಿ ಈಸ್ ವೆರಿ ವೆರಿ ಕರಿಸ್ಮ್ಯಾಟಿಕ್. ತನಗೇನು ಬೇಕು ಅದನ್ನು ತಾನು ಪಡೆಯೋ ತನಕನೂ ಹಿ ನೆವರ್ ಗಿವ್ಸ್ ಅಪ್ ಅವನ ಕನಸುಗಳ ಮೇಲೆ, ಅವನ ಡಿಸೈರ್ಸ್ ಮೇಲೆ. ಬಿಕಾಸ್ ಹಿ ನೋಸ್ ಒಂದ್ಸಲ ನಾನು ನನ್ನ ಒಂದು ಇಂಟೆನ್ಷನನ್ನು ನಾನು ಸೆಟ್ ಮಾಡಿದ್ದೀನಿ, ಇದನ್ನು ನಾನು ಪಡಿತೀನಿ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಆದ್ರೂ ಅಂತ ಇಂಟೆನ್ಷನ್ ಸೆಟ್ ಮಾಡಿದ್ಮೇಲೆ ಹಿ ಈಸ್ ಗೋಯಿಂಗ್ ಟು ಫಾಲೋ ದ್ಯಾಟ್. ಹೊರಗಡೆ ಪ್ರಪಂಚ ಏನೇ ಹೇಳಿದ್ರು ನಿನ್ನ ಕೈಲಾಗತ್ತೆ ಅಥವಾ ಯಾಕೆ ಇದೆಲ್ಲ ಬೇಕು, ಎಲ್ಲರೂ ಯಾವ ಥರ ಇದ್ದಾರೆ, ನೀನು ಇರೋದಕ್ಕಾಗೋದಿಲ್ವಾ? ಕಿಂಗ್ ಆಫ್ ವಾಂಡ್ಸ್ ಕೈಲಿ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬಿಕಾಸ್ ಹಿ ನೋಸ್ ಯಾವುದು ಅವನಿಗೆ ಡಿಸೈರ್ ಇದೆ ಅದು ಸುಮ್ಮನೆ ಅಲ್ಲ ಬಂದಿರೋದು, ಅವನ ಸೋಲ್ ಅರ್ಜ್, ಅದು ಅವನ ಸೋಲ್ ಕ್ರೇವ್ ಮಾಡ್ತಾ ಇರೋದು, ತನ್ನ ಸೋಲ್ ಪರ್ಪಸ್ನ ಫುಲ್ಫಿಲ್ ಮಾಡೋದಕ್ಕೆ. ಕಿಂಗ್ ಆಫ್ ಪೆಂಟಕಲ್ಸ್ ಬಂದು ತನ್ನ ಪರ್ಸನಲ್ ಸ್ಟ್ಯಾಂಡರ್ಡ್ಸ್, ಓಕೆ, ಅನ್ನೆಸೆಸರಿಯಾಗಿ ಏನೋ ಒಂದು ಸಿಕ್ತು, ಏನೋ ಒಂದು ಹಾಕ್ಕೊಳ್ತೀನಿ, ಏನೋ ಒಂದಿದೆ, ಅದೆಲ್ಲ ಅಲ್ಲ. ಶಿ ವಾಂಟ್ಸ್ ಅ ಕ್ವಾಲಿಟಿ ಪ್ರಾಡಕ್ಟ್, ಕ್ವಾಲಿಟಿ ಸಬ್ಸ್ಟೆನ್ಸ್ ತನ್ನ ಜೀವನದಲ್ಲಿ. ಅವಳ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು.
ದ ವೇ ಶಿ ಡ್ರೆಸ್ಸಸ್, ಯಾವ ಥರ ಡ್ರೆಸ್ ಮಾಡ್ಕೊಳ್ತೀವಿ, ಯಾವ ಥರ ಮೂವ್ ಮಾಡ್ತೀವಿ, ಯಾವ ಥರ ನಮ್ಮ ಬಾಡಿ ಇದೆ, ಯಾವ ಥರ ನಾವು ನಮ್ಮ ಫಿಟ್ನೆಸ್ನ ನೋಡ್ಕೊಳ್ತಾ ಇದ್ದೀವಿ, ನಮ್ಮ ಹೆಲ್ತ್ ಯಾವ ಕಂಡೀಷನಲ್ಲಿದೆ. ಸೊ 2 ಆಸ್ಪೆಕ್ಟಲ್ಲೂ ಯೂನಿವರ್ಸ್ ಬಂದು ನಿಮ್ಮ ಸ್ಟ್ಯಾಂಡರ್ಡ್ಸ್ನ ನಿಮಗೆ ತಿಳಿಸ್ತಾ ಇರೋದು, ಸೊ ದಟ್ ಆ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಮಾಡುವಂಥ ಎನರ್ಜೀಸ್ನ ನಮ್ಮ ಜೀವನಕ್ಕೆ ತರೋದಕ್ಕೆ. ಸೊ ಓವರ್ ಆಲ್ ಆಗಿ ಸಿಂಪಲ್ ಆಗಿ ಗ್ರೂಪ್ ನಂಬರ್ 1 ಈ ಸಂದರ್ಭದಲ್ಲಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ ಆಗ್ತಾ ಇರೋದು ನಿಮ್ಮ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫು, ಓವರ್ ಆಲ್ ಕ್ವಾಲಿಟಿ ಆಫ್ ಅಟ್ರಾಕ್ಷನ್ನು. ಅದು ಯಾವ ರೀತಿ ಬದಲಾಗ್ತಾ ಇದೆ, ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಪರ್ಸನಲ್ ಕ್ವಾಲಿಟಿನ ಸ್ಟ್ಯಾಂಡರ್ಡ್ಸ್ನ ರೇಸ್ ಮಾಡ್ಕೊಳ್ಳೋದಕ್ಕೆ, ಸೊ ದಟ್ ನೀವು ಅಟ್ರಾಕ್ಟ್ ಮಾಡುವಂಥದ್ದು ಲೆಟ್ ಇಟ್ ಬಿ ಅ ಕ್ವಾಲಿಟಿ ಅಟ್ರಾಕ್ಷನ್ ಆ್ಯಂಡ್ ಕ್ವಾಲಿಟಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇರೋದು. ಇಲ್ಲಿ ಕೌಂಟರ್ ಪಾರ್ಟ್ ಅನ್ನೋದಕ್ಕಿಂತ ಕ್ವೀನ್ ಆ್ಯಂಡ್ ಕಿಂಗ್ ಬಂದಿರೋದ್ರಿಂದ ಕೆಲವರು ಡೆಫಿನೆಟ್ ಆಗಿ ರಿಲೇಷನ್ಶಿಪ್ನ ಈ ಸಮಯದಲ್ಲಿ ಅಟ್ರಾಕ್ಟ್ ಮಾಡ್ತಾ ಇರ್ಬೋದು ಅಥವಾ ವೇಟ್ ಮಾಡ್ತಾ ಇರ್ಬೋದು. ನಾವು ಅಟ್ರಾಕ್ಟ್ ಮಾಡುವಂಥದ್ದು ನಾವು ಪರ್ಸ್ನಲಿ ನಾವು ಯಾರಂತ ನಾವು ನಂಬಿರ್ತೀವಿ, ನಮ್ಮ ಪರ್ಸ್ನಾಲಿಟಿನ ನಾವು ಅಟ್ರಾಕ್ಟ್ ಮಾಡೋದು ಆ ಥರ ಜನರನ್ನ, ರೈಟ್. ಫಾರ್ ಎಕ್ಸಾಂಪಲ್ ನಾವು ಬರೀ ಕೊಡ್ತಾನೆ ಇರ್ತೀನಿ, ನಾನು ಕೊಡೋದಕ್ಕೆ ರೆಡಿ ಅಂತ ಅಂದಾಗ ಬರೀ ಈಸ್ಕೊಳ್ಳೋರೇನೆ ನಮ್ಮ ಲೈಫಿಗೆ ಬರೋದು. ಯಾಕೆಂದರೆ ದೇರ್ ಹ್ಯಾಸ್ ಟು ಬಿ ಸಮ್ ಕೈಂಡ್ ಆಫ್ ಮ್ಯಾಚ್ ಅಲ್ಲ ನಮ್ಮ ಲೈಫಲ್ಲಿ. ಸೊ ಈ ಬ್ಯಾಲೆನ್ಸ್ಡ್ ಆಗಿ ನಾನು ಕೊಡೋದ್ರ ತಕ್ಕಂಗೆ ನಾನು ಈಸ್ಕೊಳ್ಳೋದಕ್ಕೂ ನಾನು ರೆಡಿ ಇದ್ದೀನಿ ಅಂತ ಹೇಳಿ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಂಡಾಗ ಐ ಆಮ್ ಗೋಯಿಂಗ್ ಟು ಲೆಟ್ others to give, to love, to protect me ಅನ್ನುವಂಥ ಒಂದು ಇಂಟೆನ್ಷನ್ನ ಸೆಟ್ ಮಾಡಿದಾಗ, ಇಫ್ ಯು ಆರ್ ಅ ವುಮೆನ್ ಆಬ್ವಿಯಸ್ಲಿ ಯು ವಿಲ್ ರಿಸೀವ್ ಅ ಪ್ರೊಟೆಕ್ಟಿಂಗ್ ಎನರ್ಜಿ ನಿಮ್ಮ ಲೈಫಲ್ಲಿ. ಇಫ್ ಇಟ್ ಈಸ್ ಅ ಕೌಂಟರ್ ಪಾರ್ಟ್ ಅಥವಾ ರಿಲೇಷನ್ಶಿಪ್ಪನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ವಾಟ್ ಎವರ್ ಇಟ್ ಈಸ್ ಗ್ರೂಪ್ ನಂಬರ್ 2 ಯು ಆರ್ ರೆಡಿ ಇದನ್ನು, ಈ ಹೈ ಕ್ವಾಲಿಟಿ ಸಬ್ಸ್ಟೆನ್ಸನ್ನು ನಿಮ್ಮ ಲೈಫಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಅಗೇನ್ ನಾವು ಪೆಂಟಕಲ್ಸ್ ಬಂದಿರೋದ್ರಿಂದ ಇದು ದುಡ್ಡು, ಮನಿ, ಬಿಸ್ನೆಸ್ ರಿಲೇಟೆಡ್ ರಿಸೀವಿಂಗ್ ಇರ್ಬೋದು. ಇದು ಯು ಆರ್ ಡೆಫಿನೆಟ್ಲಿ ರಿಸೀವಿಂಗ್ ಸಮ್ ಕೈಂಡ್ ಆಫ್ ಸಪೋರ್ಟ್. ನೀವು ಇನ್ ಕೇಸ್ ನೀವು ಬಿಸ್ನೆಸ್ ಐಡಿಯಾ ಇದೆ, ಹೌ ವಿಲ್ ಐ ಗೋ ಫಾರ್ವರ್ಡ್, ಇದು ಐಡಿಯಾ ಮುಖಾಂತರ ಸಪೋರ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಒಂದು ಬಿಸ್ನೆಸ್ ವಿಷನಿಗೆ ಸಪೋರ್ಟ್ ಮಾಡುವಂಥ ಜನರನ್ನ ಕಳಿಸ್ತಾ ಇರೋದಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಬಿಸ್ನೆಸ್, ಲೆಟ್ಸ್ ಸೇ ಬಿಸ್ನೆಸ್ ಎಕ್ಸಾಂಪಲ್ಗೆ ದುಡ್ಡಿನ ಅವಶ್ಯಕತೆ ಇದೆ ಇನ್ವೆಸ್ಟ್ಮೆಂಟ್ಗೆ ಅಂತಂದರೆ ಯು ಆರ್ ರಿಸೀವಿಂಗ್ ಅ ಗುಡ್ ಇನ್ವೆಸ್ಟರ್, ನಿಮ್ಮ ಐಡಿಯಾನ ಅರ್ಥ ಮಾಡಿಕೊಂಡು ಅದಕ್ಕೆ ಸಪೋರ್ಟ್ ಮಾಡುವಂಥವ್ರು. ಸೊ ಓವರ್ ಆಲ್ ಆಗಿ ದಿಸ್ ಈಸ್ ದಿ ವೆರಿ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮನ್ನು ನಿಮ್ಮ ಲೈಫಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು. ಕ್ವಾಲಿಟಿ ಫ್ರೆಂಡ್ಶಿಪ್, ಕ್ವಾಲಿಟಿ ರಿಲೇಷನ್ಶಿಪ್, ಕ್ವಾಲಿಟಿ ಪಾರ್ಟ್ನರ್ಶಿಪ್. ಸೊ ದಿಸ್ ಈಸ್ ಓವರ್ ಆಲ್ ಗ್ರೂಪ್ ನಂಬರ್ 1 ಈ ಸಂದರ್ಭದಲ್ಲಿ ನಿಮ್ಮ ಲೈಫಲ್ಲಿ ನಡೀತಾ ಇರುವಂಥ ಒಂದು ಸಿಚುವೇಶನ್ ಬಂದು ನಿಮ್ಮ ಕ್ವಾಲಿಟಿ, ನಿಮ್ಮ ಸ್ಟ್ಯಾಂಡರ್ಡ್ಸ್ನ ರೇಸ್ ಮಾಡ್ತಾರೆ. ಐ ಲವ್ ದಿಸ್. ವಿ ಹ್ಯಾವ್ ವೀಲ್ ಆಫ್ ಫಾರ್ಚ್ಯೂನ್. ಓ ಮೈ ಗುಡ್ನೆಸ್, ವೀಲ್ ಆಫ್ ಫಾರ್ಚ್ಯೂನ್. I love this energy, group number 1. And then we have 10 of Pentacles. Oh my goodness, 10 of Pentacles. And this is crazy energies. Group number 1, you are attracting quality improvement of your life overall agi. Idu bandu money situation complete agi improve ಆಗ್ತಾ ಇರೋದು. Look at this, we have 10 of Pentacles. 10 of Pentacles bandu, it is the highest form of financial success and relationship success. Again 10 of Cups is the quality relationship. It bandu 10 of Pentacles, another quality relationship and money. Okay, both money and beautiful emotional relationships. Again this is 10 and 10. Tarot gottiroru, you know 10 of Pentacles, 10 of Cups is one of the most highly favorable beautiful energies ನಮ್ಮ ಫುಲ್ಫಿಲ್ಮೆಂಟ್ಗೆ, ನಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ. ಸೊ ಯಾ, ಓವರ್ ಆಲ್ ಆಗಿ ಯು ಆರ್ ಇಂಪ್ರೂವಿಂಗ್ ನಿಮ್ಮ ಲೈಫ್ನ ಇನ್ ಆಲ್ ಡಿಗ್ರಿ, ಇನ್ ಆಲ್ ಆ್ಯಂಗಲ್. ಗ್ರೂಪ್ ನಂಬರ್ 1, ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಈ ಸಂದರ್ಭದಲ್ಲಿ ಸ್ವಲ್ಪ ಸ್ಲೋನೆಸ್ ಇದ್ದರೆ ಯೂನಿವರ್ಸ್ ಹೇಳ್ತಾ ಇರೋದು, ನಿಮ್ಮ ಹೈಯರ್ ಪವರ್ಸ್ ಹೇಳ್ತಾ ಇರೋದು, ಇಟ್ ಈಸ್ ಹ್ಯಾಪ್ನಿಂಗ್ ಫಾರ್ ಅ ರೀಸನ್, ಡೋಂಟ್ ವರಿ. ಏಕೆಂದರೆ ನಿಮ್ಮನ್ನು ಎಲಿವೇಟ್ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ ಈ ಹೈಯೆಸ್ಟ್ ಫಾರ್ಮ್ ಆಫ್ ಸಕ್ಸಸ್ಗೆ, ಹೈಯೆಸ್ಟ್ ಫಾರ್ಮ್ ಆಫ್ ರಿಲೇಷನ್ಶಿಪ್ ಬ್ಯಾಲೆನ್ಸ್ಗೆ. ಬಟ್ ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಇಷ್ಟು ಡಿಸರ್ವ್ ಮಾಡ್ತೀರಾ ಅನ್ನೋ ನಂಬಿಕೆ ನಿಮಗಿರಬೇಕಲ್ಲ, ಆ ನಂಬಿಕೆನ ಈ ಸಂದರ್ಭದಲ್ಲಿ ನಾವು ಸ್ಟ್ರೆಂಥನ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ವೀಲ್ ಆಫ್ ಫಾರ್ಚ್ಯೂನ್ ಇಸ್
ಅನದರ್ ಫೇವರಬಲ್ ಕಾರ್ಡ್. ನಮ್ಮ ಫಾರ್ಚೂನ್ ಚೇಂಜ್ ಆಗ್ತಾ ಇರೋದು, ನಮ್ಮ ಲೈಫ್ ಎಂಟೈರ್ಲಿ ಶಿಫ್ಟ್ ಆಗ್ತಾ ಇರೋದು. ಆಗ್ಲೇ ಆ ಸಾಂಗ್ ಕಟ್ಟಾಗಿ ಹೊಸ ಸಾಂಗ್ ಸ್ಟಾರ್ಟ್ ಮಾಡಿದ್ವಲ್ಲ, ಇದು ಒನ್ ಡೈರೆಕ್ಷನಲ್ಲಿ ಹೋಗ್ತಿತ್ತು, ಸಡನ್ ಆಗಿ ಎವ್ರಿಥಿಂಗ್ ಸ್ಟಾರ್ಟ್ಸ್ ಟು ಶಿಫ್ಟ್ ಅಂಡ್ ಚೇಂಜ್. ನಮ್ಮ ಕಂಪ್ಲೀಟ್ ಹ್ಯಾಪಿನೆಸ್ಗೆ, ನಮ್ಮ ಕಂಪ್ಲೀಟ್ ಫುಲ್ಫಿಲ್ಮೆಂಟ್ಗೆ, ನಮ್ಮ ಕಂಪ್ಲೀಟ್ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ದಿಸ್ ಇಸ್ ವಂಡರ್ಫುಲ್ ಗ್ರೂಪ್ ನಂಬರ್ 1. ಸೊ ಐ ಕ್ಯಾನಾಟ್ ಪಿನ್ ಪಾಯಿಂಟ್ ಎಕ್ಸಾಕ್ಟ್ಲಿ ಏನು ಅಂತ, ಯಾಕೆಂದರೆ ನಿಮ್ಮ ರೀಡಿಂಗಲ್ಲಿ ಯೂನಿವರ್ಸ್ ಬಂದು ಕನ್ಫರ್ಮ್ ಮಾಡ್ತಾ ಇರೋದು ದಿಸ್ ಈಸ್ 360 ಡಿಗ್ರಿ ಇಂಪ್ರೂವ್ಮೆಂಟ್ ನಮ್ಮ ಲೈಫಲ್ಲಿ ಅಂತ ಹೇಳಿ. ಓವರ್ ಆಲ್ ಇಂಪ್ರೂವ್ಮೆಂಟ್, ಫಿಸಿಕಲ್ ಹೆಲ್ತಿಂದ ಹಿಡಿದು, ಎಮೋಷನಲ್ ಹೆಲ್ತಿಂದ ಹಿಡಿದು, ನಮ್ಮ ರಿಲೇಷನ್ಶಿಪ್ ಹಾರ್ಮನಿಯಿಂದ ಹಿಡಿದು, ನಮ್ಮ ಫೈನಾನ್ಷಿಯಲ್ ಬೆನಿಫಿಟಿಂದ ಹಿಡಿದು, ಯಾಕೆಂದರೆ ಎಲ್ಲಾನು ಸಪೋರ್ಟ್ ಮಾಡುವಂಥ ಕಾರ್ಡ್ಸ್ ಇರೋದು. ಓವರ್ ಆಲ್ ನಮ್ಮ ಕ್ವಾಲಿಟಿನೂ ನಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಇಂಪ್ರೂವ್ ಆಗ್ತಾ ಇರೋದು. ಸಚ್ ಅ ಪಾಸಿಟಿವ್ ರೀಡಿಂಗ್ ಗ್ರೂಪ್ ನಂಬರ್ 1. I totally enjoyed ಈ ರೀಡಿಂಗ್ನ. ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಹೇಳಿ. ಐ ಆಮ್ ಸೋ ರೆಡಿ ಫಾರ್ ದಿಸ್ ಅಬಂಡೆನ್ಸ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ಸೋ ರೆಡಿ ಫಾರ್ ದಿಸ್ ಬ್ಯೂಟಿಫುಲ್ ಎನರ್ಜಿ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ವಿ ವಾಂಟ್. ಬಿ ರಿಸೆಪ್ಟಿವ್, ಬಿ ಪೇಷಂಟ್ ಅಂಡ್ ಬಿ ರೆಡಿ ಅಷ್ಟೇ. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಪೇಷಂಟ್, ಐ ಆಮ್ ರೆಡಿ ಅಂತ ಹೇಳಿ. ಬಿಕಾಸ್ ದಿಸ್ ಈಸ್ ಲೈಕ್ ಜಾಕ್ಪಾಟ್ ಆರ್ ವೀಲ್ ಆಫ್ ಫಾರ್ಚೂನಲ್ಲಿ ನಾವು ಗೇಮ್ ಆಡಬೇಕಾದ್ರೆ ವಿನ್ ಆಗೋದು ಅಂತ ಒಂದು, ಅಥವಾ ಸಡನ್ ಅಪ್ಗ್ರೇಡ್ 10 ಲೆವೆಲ್ಸ್ ಜಂಪ್ ಆಗಿ ಅಪ್ಗ್ರೇಡ್ ಆಗುವಂಥದ್ದು. ದಿಸ್ ಈಸ್ ವಂಡರ್ಫುಲ್ ಗ್ರೂಪ್ ನಂಬರ್ 1. ಐ ಆಮ್ ಸೂಪರ್ ಹ್ಯಾಪಿ ಫಾರ್ ಯು. ಸೊ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಗ್ರೂಪ್ ನಂಬರ್ 1 ಪ್ಲೀಸ್ ಖುಷಿಯಾಗಿರಿ. ಬಿಕಾಸ್ ಈ ರೀಡಿಂಗ್ ಬಂದು ದಿಸ್ ಈಸ್ ಲೈಕ್ ಅ ಮಿರಾಕ್ಯುಲಸ್ ಚೇಂಜ್ ನಮ್ಮ ಲೈಫಲ್ಲಿ. ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ನೋಡೋದಕ್ಕೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಶೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಇಫ್ ಯು ವರ್ಕ್ ವಿತ್ ಅಫ್ರೊಡೈಟಿ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿರೋದು. ಇಫ್ ಯು ವರ್ಕ್ ವಿತ್ ಅಫ್ರೊಡೈಟಿ, ಶಿ ಇಸ್ ಅ ಗ್ರೀಕ್ ಗಾಡೆಸ್ ಆಫ್ ಲವ್, ಬ್ಯೂಟಿ, ಲಕ್ಸುರಿ, ಕಂಫರ್ಟ್, ಫರ್ಟಿಲಿಟಿ ಆ್ಯಂಡ್ ಸೊ ದಟ್ ಈಸ್ ಫಾರ್ ಸಂಬಡಿ ಯಾರು ಅಫ್ರೊಡೈಟಿ ಎನರ್ಜಿ ಜೊತೆ ವರ್ಕ್ ಮಾಡ್ತೀರಾ. ಫಾರ್ ಅದರ್ಸ್ ಈ ಗ್ರೂಪಿನ ಸೆಲೆಕ್ಟ್ ಮಾಡ್ಕೊಂಡಿರೋರು, ದ ಫಸ್ಟ್ ಥಿಂಗ್, ಈ ಗ್ರೂಪ್ಗೆ ಕನೆಕ್ಟ್ ಆದ ತಕ್ಷಣ, ಮೆಸೇಜಸ್ ಕೇಳಿದ ತಕ್ಷಣ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿನ ಇನ್ವೈಟ್ ಮಾಡಿದ ತಕ್ಷಣ, ನಿಮ್ಮ ಈ ಸರ್ಕಲಲ್ಲಿ ಈ ಇವತ್ತಿನ ರೀಡಿಂಗಿಗೆ ಫಸ್ಟ್ ಥಿಂಗ್ ಐ ಹರ್ಡ್ ಈಸ್ ಅಪ್ರಿಸಿಯೇಷನ್ ಅಂತ ಹೇಳಿ. ಅಪ್ರಿಸಿಯೇಷನ್ ಅಂಡ್ ರೆಕಗ್ನಿಷನ್ ಅಂತ ಹೇಳಿ. ಸೊ ಇಫ್ ಯು ಆರ್ ವೇಟಿಂಗ್ ನಿಮ್ಮ ಕರಿಯರಲ್ಲಿ ಫಾರ್ ಅ ನ್ಯೂ ಜಾಬ್, ಅಥವಾ ಇಫ್ ಯು ಆರ್ ವೇಟಿಂಗ್ ಫಾರ್ ಪ್ರಮೋಷನ್ ಆರ್ ರೆಕಗ್ನಿಷನ್ ನಿಮ್ಮ ವರ್ಕ್ ಸ್ಪೇಸ್ ಅಲ್ಲಿ, ದಿಸ್ ಈಸ್ ಹ್ಯಾಪನಿಂಗ್ ಡೆಫಿನೆಟ್ ಆಗಿ. ದಟ್ ಈಸ್ ವಾಟ್ ಯೂನಿವರ್ಸ್ ನಿಮ್ಮ ಲೈಫಲ್ಲಿ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋದು, ಈ ಅಪ್ರಿಸಿಯೇಷನ್ ಅನ್ನ, ಈ ರೆಕಗ್ನಿಷನ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಇನ್ ಕೆಲವ್ರಿಗೆ ಯು ಆರ್ ಗೋಯಿಂಗ್ ಟು ಬಿ ಅಪ್ರಿಷಿಯೇಟೆಡ್. ಇಷ್ಟು ದಿನ ನಿಮ್ಮ ಲೈಫಲ್ಲಿ ನಿಮಗೆ ಈ ಅಪ್ರಿಸಿಯೇಷನ್, ಈ ಹೊಗಳಿಕೆ ಇರ್ಬೋದು, ಅಥವಾ ನಿಮ್ಮ ಈ ಹಾರ್ಡ್ ವರ್ಕ್ಗೆ ರೆಕಗ್ನಿಷನ್ ಇರ್ಬೋದು, ನಿಮ್ಮನ್ನ ಗುರುತಿಸೋದಿರ್ಬೋದು, ಇದೆಲ್ಲ ಇದುವರೆಗೂ ಆಗಿಲ್ಲ. ಯಾರು ನಿಮ್ಮ ಹಾರ್ಡ್ ವರ್ಕ್ನ ಅಪ್ರಿಷಿಯೇಟ್ ಮಾಡಲ್ಲ, ಯಾರು ನಿಮ್ಮ ಬೆಲೆ ನಿಮಗೆ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ ಅನ್ನೋ ಥರ ಇದ್ರೆ, ಮೇ ಬಿ ದಟ್ ಈಸ್ ಶಿಫ್ಟಿಂಗ್ ಅ ಲಿಟಲ್ ಬಿಟ್ ನಿಮ್ಮ ಲೈಫಲ್ಲಿ. ಫೈನಲಿ ನೀವು ಯಾರು, ನಿಮ್ಮ ಬೆಲೆ ಏನು, ಅಥವಾ ನೀವು ಎಷ್ಟು ಇಂಪಾರ್ಟೆಂಟ್ ಇದ್ದೀರಾ ಕೆಲವೊಬ್ರು ಲೈಫಲ್ಲಿ ಅಂತ ರಿಯಲೈಸ್ ಆಗಿ ಅವರು ಅಪ್ರಿಷಿಯೇಟ್ ಮಾಡ್ತಾ ಇರೋ ಥರ ಇದೆ, ಅಥವಾ ನಿಮ್ಮ ಕಡೆಗೆ ಹೆಚ್ಚು ಒಲವು ಅಥವಾ ಹೆಚ್ಚಿನ ಪ್ರೀತಿ ತೋರಿಸ್ತಾ ಇರೋ ಥರ ಇದೆ. ಡೆಫಿನೆಟ್ಲಿ ದರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್. ರಿಲೇಷನ್ಶಿಪ್ ಓವರ್ ಆಲ್ ಆಗಿ, ಪರ್ಸನಲ್ ರಿಲೇಷನ್ಶಿಪ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಡೈನಾಮಿಕ್ಸ್ ಇದ್ರೆ there is some kind of improvements husband and wife dynamics ಅಲ್ಲಿ. ಎಲ್ರಿಗೂ ಅಲ್ಲ ಇದು, ಫಾರ್ ದೋಸ್ ಹೂ ಆಫ್ ಯು ಇತ್ತೀಚೆಗೆ ಸ್ವಲ್ಪ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಇತ್ತು ಅನ್ನೋರಿಗೆ there is this improvements or ದ ಸಿಂಪ್ಲಿಸಿಟಿ ಬರ್ತಾ ಇರೋದು ರಿಲೇಷನ್ಶಿಪ್ ಅಲ್ಲಿ. ಆ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಆಗಿ, ಇನ್ ಕೆಲವರಿಗೆ ದಿಸ್ ಇಸ್ ಟಾಕಿಂಗ್ ಅಬೌಟ್ ಫಾಲಿಂಗ್ ಇನ್ ಲವ್ ವಿತ್ ಲೈಫ್, ಫಾಲಿಂಗ್ ಇನ್ ಲವ್ ವಿತ್ ಸೆಲ್ಫ್. ಓಕೆ, ನಮ್ಮ ಜೊತೆ ನಾವು ವಿ ಆರ್ ಫಾಲಿಂಗ್ ಇನ್ ಲವ್, ಮತ್ತೆ ಜೀವನದ ಜೊತೆ ವಿ ಆರ್ ಫಾಲಿಂಗ್ ಇನ್ ಲವ್. ಲೈಕ್ ನನ್ನ ಪಾರ್ಟ್ನರ್ ಬಂದು ಯೂನಿವರ್ಸ್, ನನ್ನ ಪಾರ್ಟ್ನರ್ ಬಂದು ನನ್ನ ಲೈಫು ಅನ್ನೋ ಥರ ಲೈಫ್ನ ನಾವು ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಕೆಲವರು ಫಿಲಾಸಾಫಿಕಲ್, ತುಂಬ ಸ್ಪಿರಿಚುವಲ್ ಎನರ್ಜಿನೂ ಬರ್ತಾ ಇರೋದು. ಕೆಲವರು ನಿಮ್ಮ ಸ್ಪಿರಿಚುವಾಲಿಟಿನಲ್ಲಿ ಇನ್ನೂ ಡೀಪ್ ಆಗಿ ಹೋಗ್ತೀರಾ. ಇನ್ ಕೆಲವರು ನಿಮ್ಮ ಜೀವನನ ನೋಡೋ ಅಂಥ ಒಂದು ದೃಷ್ಟಿ ಬದಲಾಗ್ತಾ ಇರೋ ಥರ ಇದೆ. ಇಷ್ಟು ದಿನ ನೀವು ಜೀವನದ ಜೊತೆ ಫೈಟ್ ಮಾಡ್ತಿದ್ರಿ, ಅಥವಾ ಜೀವನನ ಪ್ರಶ್ನಿಸ್ತಿದ್ರಿ. ಯಾಕೆ ನನ್ನ ಜೀವನದಲ್ಲೇ ಹೀಗಾಗಬೇಕು, ಯಾಕೆ ನಾನೇ ಇದನ್ನು ಕಳ್ಕೋಬೇಕು, ಯಾಕೆ ನನಗೆ ಇದೇ ಥರ ನೋವು, ಈ ಎಲ್ಲ ವಿಕ್ಟಿಮೈಸ್ಡ್ ಮೆಂಟಾಲಿಟಿಯಿಂದ ಆಚೆ ಬರ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಸ್ಟಾರ್ಟಿಂಗ್ ಟು ಫಾಲ್ ಇನ್ ಲವ್. ಲೈಫ್ನ ಬ್ಯೂಟಿನ ನೀವು ಅರ್ಥ ಮಾಡಿಕೊಂಡು ಯು ಆರ್ ಕೈಂಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಆ್ಯಂಡ್
ಅಂಡರ್ಸ್ಟ್ಯಾಂಡಿಂಗ್ ಲೈಫನ್ನ ಇನ್ನೂ ಡೀಪಾಗಿ, ಜೀವನದ ಒಂದು ಮೀನಿಂಗನ್ನು ತುಂಬ ಡೀಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಥರ ಇದೆ. ದೆರ್ ಇಸ್ ದಿಸ್ ಸಡನ್ ಸಾಫ್ಟ್ನೆಸ್ ನಿಮ್ಮ ಎನರ್ಜಿನಲ್ಲಿ. ಇಷ್ಟು ದಿನ ದೆರ್ ವಾಸ್ ಲಾಡ್ ಆಫ್ ಕೇಯಾಸ್ ನಿಮ್ಮೊಳಗಡೆ, ಓವರ್ ಥಿಂಕಿಂಗ್, ಕಾನ್ಫ್ಲಿಕ್ಟಿಂಗ್ ಎನರ್ಜಿ ತುಂಬ ಇತ್ತು ಅಂತ ಅಂದರೆ ಆ ಸಮಾಧಾನ ಬರ್ತಾ ಇರೋ ಥರ ಇದೆ ನಿಮ್ಮ ಲೈಫಲ್ಲಿ. ಸೊ ದಟ್ ಈಸ್ ವಾಟ್ ದ ಮೇಜರ್ ಇಂಪ್ರೂವ್ಮೆಂಟ್. ಆ ಕೇಯಾಸು ಅಥವಾ ಕಾನ್ಫ್ಲಿಕ್ಟು ಅಥವಾ ಡಿಫ್ರೆನ್ಸಸ್ಸು ಅಥವಾ ಪ್ರಾಬ್ಲಮ್ಸು, ಆರ್ಗ್ಯುಮೆಂಟ್ಸು ಇದೆಲ್ಲಾನು ಬಂದು ಇಟ್ ಈಸ್ ಗೆಟಿಂಗ್ ಸಾಫ್ಟ್. ಅದು ಸಾಫ್ಟ್ ಆಗ್ತಾ ಇರೋ ಥರ ಇದೆ. ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ನಿಮಗೆ ಆ ಟೆಕ್ನಿಕ್ ಗೊತ್ತಾಗ್ತಾ ಇರೋ ಥರ ಇದೆ. ಇನ್ನು ಕೆಲವರು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ತಲ್ಲ, ಯಾರು ಏನು ಹೇಳ್ತೀರಾ, ಯಾರಿಗೇನು ಮಾತಾಡ್ಕೊಳ್ತೀರಾ, ನಿಮಗೆ ಬಿಟ್ಟಿದ್ದು, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಜಸ್ಟ್ ಲೆಟ್ ಮೀ ಬಿ, ಐ ವಾಂಟ್ ಮೈ ಪೀಸ್ ಆಫ್ ಮೈಂಡ್ ಅಂತ ಹೇಳಿ ಎಲ್ಲ ಆರ್ಗ್ಯುಮೆಂಟ್ಸಿಂದ ದೂರ ಇದ್ದು ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋ ಥರ ಇದೆ. ಐ ಡೆಫಿನೆಟ್ಲಿ ಡೋಂಟ್ ಕೇರ್ ಯಾರೇನು ಹೇಳ್ತಾರೆ ಅಂತ ಹೇಳಿ. ಗ್ರೂಪ್ ನಂಬರ್ 2, ದಿಸ್ ಈಸ್ ಸಿಂಪಲ್. ನೀವು ನಿಮ್ಮ ಐ ಡೋಂಟ್ ಕೇರ್ ಎರಾಗೆ ಎಂಟರ್ ಆಗ್ತಾ ಇದ್ದೀರಾ. ಓಕೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಒಂದು ಅಂಡರ್ಲೈನ್ ಮಾಡ್ತಾ ಇರೋದು, ಯು ಆರ್ ಎಂಟರಿಂಗ್ ಐ ಡೋಂಟ್ ಕೇರ್ ಎರಾ. ಓಕೆ, ಒಂದೊಂದು ಎರ ಇರುತ್ತೆ, ಲೈಕ್ ಕಲಿಯುಗ, ಇನ್ನೊಂದು ಯುಗ ಅಂತೆಲ್ಲ. ನಿಮಗೆ ಈಗ ಬರ್ತಾರೋ ಅಂತ ನೆಕ್ಸ್ಟ್ ಯುಗ ಅಥವಾ ನಿಮ್ಮ ನೆಕ್ಸ್ಟ್ ಚಾಪ್ಟರು ಅಥವಾ ನಿಮ್ಮ ನೆಕ್ಸ್ಟ್ ಎರ ಬಂದು ಇಟ್ ಈಸ್ ಅಬೌಟ್ ಐ ಡೋಂಟ್ ಕೇರ್ ಎರಾ. ಓಕೆ, ಐ ಡೋಂಟ್ ಕೇರ್ ನಿಮ್ಗೆ ಏನು ಅನ್ನಿಸ್ತದೆ, ಐ ರಿಯಲಿ ಡೋಂಟ್ ಕೇರ್ ಇಲ್ಲಿ ಏನು ನಡೀತಾ ಇದೆ, ಐ ರಿಯಲಿ ಡೋಂಟ್ ಕೇರ್ ನಿಮ್ಗೆ ಇದು ಇಷ್ಟ ಆಗ್ತಾ ಇಲ್ಲ ನಾನು ಮಾಡ್ತಾ ಇರೋದು ಅಂತ ಅಂದರೆ, ಐ ರಿಯಲಿ ಡೋಂಟ್ ಕೇರ್ ಇವರು ನಾನು ಮಾಡ್ತಾ ಇರೋ ಕೆಲಸದ ಬಗ್ಗೆ ಏನು ಅಂದ್ಕೊಳ್ತಾರೆ. ಐ ಲವ್ ಇಟ್, ಐ ಡೂ ಇಟ್, I follow my heart. Okay, so that is what it is. Group number 2, ನಿಮ್ಮ ಲೈಫಲ್ಲಿ ಬಂದು ದಿಸ್ ಇಸ್ ಅ ಬಿಗ್ಗೆಸ್ಟ್ ಥಿಂಗ್ ನಿಮಗೆ. ಯಾಕೆಂದರೆ ನೀವು ಮುಂಚೆ ಯು ಮೇ ಬಿ ಅ ಪೀಪಲ್ ಪ್ಲೀಸರ್, ಅಂದರೆ ಜನರು ಏನು ಅಂದ್ಬಿಡ್ತಾರೋ, ಜನರಿಗೆ ಏನು ಅರ್ಥ ಮಾಡ್ಕೊಳ್ತಾರೋ, ಅಥವಾ ನಮ್ಮ ಮನೆಯಲ್ಲಿ. ಸೊ ದೇರ್ ಇಸ್ ಲಾಟ್ ಆಫ್ ಪೀಪಲ್ ಪ್ಲೀಸಿಂಗ್ ಎನರ್ಜಿ ಪಾಸ್ಟಲ್ಲಿ, ವಿಕ್ಟಿಮೈಸ್ಡ್ ಎನರ್ಜಿ. ನನ್ನ ಜೀವನನೇ ಯಾಕೆ ಈ ಥರ, ನನಗೆ ಯಾಕೆ ಈ ಥರ ಅನ್ನೋ ಥರ ಯು ಆರ್ ಗೆಟಿಂಗ್ ಔಟ್ ಆಫ್ ವಿಕ್ಟಿಮ್ ಮೆಂಟಾಲಿಟಿ. ಗ್ರೂಪ್ ನಂಬರ್ 2 ಫೈನಲಿ ನಿಮ್ಗೆ ಅರ್ಥ ಮಾಡ್ಕೊಳ್ತಾ ಇರೋದು, ಐ ಆಮ್ ನಾಟ್ ಅ ವಿಕ್ಟಿಮ್, ಐ ವಾಸ್ ಬೋಲ್ಡ್, ಐ ವಾಸ್ ಸ್ಟ್ರಾಂಗ್ ಅಂತ ಒಂದು ಫಿಯರ್ಸ್ ಆಗಿ ನಾನು ಯಾರನ್ನಾದ್ರೂ ಪ್ರೀತಿಸಿದೆ, ಬಟ್ ಅವ್ರಿಗೆ ನನ್ನ ಪ್ರೀತಿ ಅರ್ಥ ಆಗದಿರೋ ಬಿಟ್ಟು ಹೋದ್ರು ಅಂತ ಅಂದರೆ ಅದು ಅವ್ರ ಲಾಸು, ನನ್ನ ಲಾಸ್ ಅಲ್ಲ ಅಂತ ಹೇಳಿ ನಿಮ್ಮ ಸ್ಟೋರಿ ನೀವು ಚೇಂಜ್ ಮಾಡ್ಕೊಳ್ತಾ ಇರೋದು ಇವಾಗ. ಮುಂಚೆ ಹೌದೇನೋ, ನನ್ನಲ್ಲೇ ಏನೋ ತಪ್ಪಿತ್ತೇನೋ, ನಾನು ಇನ್ನೂ ಪ್ರೀತಿಸ್ಬೇಕಿತ್ತೇನೋ, ಅಥವಾ ನಾನು ಇನ್ನೂ ನೋಡ್ಕೊಳ್ಬೇಕಿತ್ತೇನೋ, ಇಲ್ಲ, ನೀವು ಎಷ್ಟು ಸಾಧ್ಯ ನಿಮ್ಮ ಕೈಲಿ ಅಷ್ಟು ಮಾಡಿದ್ದೀರಾ, ಎಷ್ಟು ಕೊಡ್ಬೋದು ಅದಕ್ಕೆ ಮೀರಿ ನೀವು ಕೊಟ್ಟಿದ್ದೀರಾ. ಸೊ ಇವಾಗ ನಿಮ್ಗೆ ಅರ್ಥ ಆಗ್ತಾ ಇರೋದು, ಐ ಹ್ಯಾವ್ ಡನ್ ಮೈ ಬೆಸ್ಟ್. ಓಕೆ, ಅದನ್ನು ಅವರು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವರು ರಿಸೆಪ್ಟಿವ್ ಆಗಿರಲಿಲ್ಲ ಅಂತಂದರೆ ಆಬ್ಸಲ್ಯೂಟ್ಲಿ ನಾಟ್ ಮೈ ಪ್ರಾಬ್ಲಮ್. ಐ ಆಮ್ ನಾಟ್ ದ ವಿಕ್ಟಿಮ್ ನನ್ನ ಸ್ಟೋರಿನಲ್ಲಿ. ಐ ಲವ್ ಮೈ ಲೈಫ್, ಐ ಲವ್ ಹಾರ್ಡ್, ಐ ಗಿವ್ ಹಾರ್ಡ್, ಐ ಪ್ಲೇ ಹಾರ್ಡ್, ಐ ರೆಸ್ಟ್ ಹಾರ್ಡ್, ಐ ಲವ್ ಮೈ ಲೈಫ್. ಸೊ ದಟ್ ಈಸ್ ದ ಎರಾ ನೀವು ಮೂವ್ ಆಗ್ತಾ ಇರೋದು ನೆಕ್ಸ್ಟು. ಓ ಮೈ ಗಾಡ್, ಎನಿಥಿಂಗ್ ಇಸ್ ಪಾಸಿಬಲ್ ನಾವು ಈ ಥರ ಒಂದು ಎನರ್ಜಿನಲ್ಲಿದ್ದಾಗ, ರೈಟ್? ಯಾರು ಹಾರ್ಟ್ ಬ್ರೇಕ್ ಮಾಡ್ತಾರೆ ಅಥವಾ ಎಲ್ಲಿ ಯಾರ್ದು ನನಗೆ ಅಪ್ರಿಸಿಯೇಷನ್ ಸಿಗ್ತಾ ಇಲ್ಲ, ಫಸ್ಟ್ ಆಫ್ ಆಲ್ ಅಪ್ರಿಸಿಯೇಷನ್ ಬರ್ತಾ ಇದೆ ಅಂತ ಹೇಳ್ತಾ ಇರೋದು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಅಪ್ರಿಸಿಯೇಷನ್ ಯಾಕೆ ಬರ್ತಾ ಇದೆ ಅಂದ್ರೆ ಬಿಕಾಸ್ ವಿ ರಿಯಲಿ ಡೋಂಟ್ ಕೇರ್. ಅಪ್ರಿಷಿಯೇಟ್ ಮಾಡ್ತಾರೋ, ಬಿಡ್ತಾರೋ, ಒಪ್ಕೊಳ್ತಾರೋ ಇಲ್ವೋ, ನನ್ನ ಪ್ರೀತಿನ ಅವ್ರು ರೆಕಗ್ನೈಸ್ ಮಾಡ್ತಾರೋ, ವಿ ರಿಯಲಿ ಡೋಂಟ್ ಕೇರ್. ನಾನು ಪ್ರೀತಿಸೋದಕ್ಕೆ ಇಷ್ಟ, ನಾನು ಪ್ರೀತಿಸ್ತಾ ಇದ್ದೀನಿ, ನಾನು ಕೊಡೋದಕ್ಕೆ ಇಷ್ಟ, ನಾನು ಕೊಡ್ತಾ ಇದ್ದೀನಿ, ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ, ನಾನು ಇರ್ತಾ ಇದ್ದೀನಿ. ಬಟ್ ಇಲ್ಲಿ ಯಾವಾಗ ನನಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಐ ಕೆನಾಟ್ ಗಿವ್ ಸೋ ಮಚ್ ಅಂತ ಅನ್ನಿಸ್ತಾ ಇದೆ, ಅಥವಾ ನನಗೆ ಆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ, ಐ ಆಲ್ಸೋ ನೋ ನನ್ನ ವ್ಯಾಲ್ಯೂ ಏನು ಅಂತ ಹೇಳಿ. ಆ್ಯಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಪ್ಲೇ ನನ್ನ ವಿಕ್ಟಿಮ್ ಕಾರ್ಡನ್ನು. ಐ ಆಮ್ ಗೋಯಿಂಗ್ ಟು ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡ್. ಎಲ್ಲರಿಗೂ ಅಂಥ ಒಂದು ಮನೋಭಾವ ಇರೋದಿಲ್ಲ, ನನ್ನ ಥರ ಮನೋಭಾವ ಎಲ್ಲರಿಗೂ ಇರೋದಿಲ್ಲ. ಸೊ ಇಟ್ ಈಸ್ ನಾಟ್ ಅಬೌಟ್ ಈಗೋ, ನಮ್ಮ ಈಗೋನ ಬೂಸ್ಟ್ ಮಾಡ್ತಾ ಇರೋದಲ್ಲ. ದಿಸ್ ಈಸ್ ಜಸ್ಟ್ ದ ಫ್ಯಾಕ್ಟ್. ಓಕೆ, ಸೊ ಇಟ್ ಈಸ್ ಜಸ್ಟ್ ದ ಫ್ಯಾಕ್ಟ್. ಗ್ರೂಪ್ ನಂಬರ್ 2, ಯು ಆರ್ ಫೈನಲಿ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಬೆಳಕನ್ನು, ಯು ಆರ್ ಫೈನಲಿ ಅಂಡರ್ಸ್ಟ್ಯಾಂಡಿಂಗ್ ಹೌ ಬ್ಯೂಟಿಫುಲ್ ನಿಮ್ಮ ಎನರ್ಜಿ ಅಂತ ಹೇಳಿ. ಯಾರು ಅದಕ್ಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ವ್ಯಾಲ್ಯೂ ಕೊಡ್ತಾ ಇಲ್ಲ, ಅದು ಅವ್ರ ಲಾಸು. ನೀವು ಆರ್ಗ್ಯೂ ಮಾಡೋ ಅವಶ್ಯಕತೆ ಇಲ್ಲ, ನೀವು ಕಿರ್ಚಿ ಹೇಳೋ ಅವಶ್ಯಕತೆ ಇಲ್ಲ. ಲುಕ್ ಅಟ್ ಮೀ, ಐ ಆಮ್ ಲೈಕ್ ಇಷ್ಟು ಪ್ರೀತಿ ಮಾಡಿದೆ, ಇಷ್ಟು ಕೊಟ್ಟೆ, ಐ ರಿಯಲಿ ಡೋಂಟ್ ಕೇರ್. ನಾನು ಕೊಡಬೇಕಿತ್ತು, ನಾನು ಕೊಟ್ಟೆ, ಅದನ್ನು ರಿಸೀವ್ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ನಿಮ್ಗಿಲ್ಲ ಅಂತಂದರೆ 5 ಆಫ್ ವಾಂಡ್ಸ್ ಆಬ್ಸಲ್ಯೂಟ್ಲಿ ಈ ಎನರ್ಜಿಯಿಂದ ನಾವು ಆಚೆ ಬರ್ತಾ ಇರೋದು. ಗ್ರೂಪ್ ನಂಬರ್ 2, 5 ಆಫ್ ವಾಂಡ್ಸ್ ಅಂತ ಅಂದರೆ ಎಲ್ಲ ಕಡೆಯಿಂದ ಡಿಸ್ಟರ್ಬೆನ್ಸ್ಗಳು ನಡೀತಾ ಇರೋದು, ನಮ್ಮ ಮೈಂಡ್ ಒಳಗಡೆ ಕಮೋಷನ್ ನಡೀತಾ ಇರೋದು. ಅಂದರೆ ಯಾರ್ಯಾರನ್ನ ಪ್ಲೀಸ್ ಮಾಡೋದು, ಯಾರ್ಯಾರನ್ನ ಅಂತ ನೋಡ್ಕೊಳ್ಳೋದು, ಏನೇನು ಅಂತ ಕೊಡೋದು, ಏನೇನನ್ನ ಅಂತ ಮಾಡೋದು,
ಸೊ ದಿಸ್ ಕೈಂಡ್ ಆಫ್ ಎನರ್ಜಿ ಈಸ್ ಡ್ರಾಪಿಂಗ್ ನಿಮ್ಮ ಎಂಟೈರ್ ಎನರ್ಜಿ ಫೀಲ್ಡಿಂದ, ಆ್ಯಂಡ್ ನಿಮ್ಮ ಎನರ್ಜಿ ಬಂದು ಟೋಟಲ್ ಆಗಿ ಶಿಫ್ಟ್ ಆಗ್ತಾ ಇರೋದು ಆಸ್ ಇಫ್ ಯು ಟುಕ್ ಅ ರೀಬರ್ತ್ ಇವಾಗ. ಓಕೆ, ಸೊ ದಿಸ್ ಎರಾ, ಹೊಸ ಎರಾನಲ್ಲಿ ಜನರಿಗೆ ದೇ ವಿಲ್ ಬಿ ಸರ್ಪ್ರೈಸ್ಡ್ ಅಂಡ್ ಶಾಕ್ಡ್ ನಿಮ್ಮನ್ನ ನೋಡಿ. ಯಾಕೆಂದ್ರೆ ಯು ಆರ್ ಜಸ್ಟ್ ಮೈಂಡಿಂಗ್ ನಿಮ್ಮ ಬಿಸ್ನೆಸ್ನ, ಯು ಆರ್ ಜಸ್ಟ್ ಟೇಕಿಂಗ್ ಕೇರ್ ಆಫ್ ನಿಮ್ಮ ಲೈಫ್ನ, ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಗೋಲ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಓವರ್ ಆಲ್ ಇಂಪ್ರೂವ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ, ನೀವು ಹೋಗುವಂಥ ಡೈರೆಕ್ಷನ್ ನೀವು ನೋಡ್ತಾ ಇರೋದು. ಸೊ ದಿಸ್ ಇಸ್ ಅ ಟ್ವಿಸ್ಟ್ ಇನ್ ದ ಸ್ಟೋರಿ. ಗ್ರೂಪ್ ನಂಬರ್ 2, ಎಷ್ಟೊಂದು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಈ ಥರ ಒಂದು ವಿಕ್ಟಿಮ್ ಮೆಂಟಾಲಿಟಿಯಿಂದ ಇಷ್ಟು ಬೋಲ್ಡ್ ಆಗಿ ಆಚೆ ಬರ್ತೀರಾ ಅಂತ ಹೇಳಿ. ಸೊ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರೋ ಇಂಪ್ರೂವ್ಮೆಂಟ್ಸ್ ಬಂದು ಅಥವಾ ಮುಂದೆ ಆಗುವಂಥ ಇಂಪ್ರೂವ್ಮೆಂಟ್ಸ್ ಬಂದು ಯು ಆರ್ ಬಿಕಮಿಂಗ್ ಮಚ್ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್. ಅದ್ರ ಜೊತೆಗೆ ನಿಮ್ಮ ಬೌಂಡ್ರೀಸ್ ಸೆಟ್ ಮಾಡೋದ್ರಲ್ಲಿ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ಪೀಸ್ ಆಫ್ ಮೈಂಡ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ನೀವು ಮಾಡ್ತಾ ಇದ್ದೀರಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನನ್ನ ಪೀಸ್ ಆಫ್ ಮೈಂಡನ್ನು ನಾನು ಕಾಪಾಡ್ಕೊಳ್ಳೋದು. ಯಾಕೆಂದರೆ ಯಾವುದು ನನ್ನ ಪೀಸ್ ಆಫ್ ಮೈಂಡ್ಗೆ ಧಕ್ಕೆ ತರುತ್ತೋ ಅದು ನಿಜವಾಗ್ಲೂ ಇಂಪಾರ್ಟೆಂಟ್ ಅಲ್ಲ ನನ್ನ ಲೈಫಲ್ಲಿ. ಯಾಕೆಂದರೆ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋದು ನನ್ನ ಪೀಸ್ ಆಫ್ ಮೈಂಡನ್ನು ಡ್ಯಾಮೇಜ್ ಮಾಡೋದಿಲ್ಲ, ಥ್ರೆಟ್ ಮಾಡೋದಿಲ್ಲ, ನನ್ನ ಪೀಸ್ ಆಫ್ ಮೈಂಡನ್ನು ಎನ್ಹ್ಯಾನ್ಸ್ ಮಾಡುತ್ತೆ, ಡಬಲ್ ಮಾಡುತ್ತೆ. ಸೊ ಯಾವುದು ನನಗೆ ಪೀಸ್ ಆಫ್ ಮೈಂಡನ್ನು ತರ್ತಿಲ್ಲ ಅಥವಾ ನನಗೆ ಆಲ್ರೆಡಿ ನಾನು ಇಷ್ಟು ಕಷ್ಟಪಟ್ಟು ಈ ಮೈಂಡ್ ಸೆಟ್ಗೆ ಬಂದಿರೋದನ್ನ ಡಿಸ್ಟರ್ಬ್ ಮಾಡುತ್ತೆ, ಐ ಆಮ್ ನಾಟ್ ಗೋಯಿಂಗ್ ಟು ಲೈಕ್ ರಿಸೀವ್ ನನ್ನ ಲೈಫಲ್ಲಿ ಅದನ್ನು. ಐ ಆಮ್ ಗೋಯಿಂಗ್ ಟು ಸೆಟ್ ಮೈ ಬೌಂಡ್ರಿ ಅಂತ ಹೇಳಿ ನಿಮ್ಮ ಬೌಂಡ್ರಿನ ಸೆಟ್ ಮಾಡ್ತಾ ಇರೋದು. ದಿಸ್ ಈಸ್ ಯುವರ್ ಸೆಲ್ಫ್ ಲವ್ ಎರಾ. ಗ್ರೂಪ್ ನಂಬರ್ 2, ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ವರ್ತನ ಇಂಪ್ರೂವ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಇನ್ನರ್ ಚೈಲ್ಡನ್ನ ಹೀಲ್ ಮಾಡ್ತಾ ಇರೋದು. ಕೆಲವರು ನಿಮ್ಮ ಸ್ಪಿರಿಚುಯಾಲಿಟಿಗೆ ಎಂಟರ್ ಆಗ್ತಾ ಇರೋರು, ಸ್ಪಿರಿಚುಯಾಲಿಟಿನಲ್ಲಿ ಆಲ್ರೆಡಿ ಇರೋರು, ಸ್ಪಿರಿಚುವಲ್ ಆ ಡೆಪ್ತ್ಗೆ ಹೋಗ್ತಾ ಇರೋವಂಥವ್ರು, ಇನ್ನೂ ಹೆಚ್ಚು ನಿಮ್ಮ ಹಾರ್ಟ್ನ ಲೈಫ್ಗೆ ಓಪನ್ ಮಾಡ್ತಾ ಇರೋದು. ಯೂನಿವರ್ಸ್ನ ಕೇಳ್ತಾ ಇರೋದು, ಜಸ್ಟ್ ಶೋ ಮಿ ಹೌ ಬ್ಯೂಟಿಫುಲ್ ನನ್ನ ಲೈಫು ಚೇಂಜ್ ಆಗ್ಬೋದು ಅಥವಾ ಎಕ್ಸ್ಪ್ಯಾಂಡ್ ಆಗ್ಬೋದು. ಯೂನಿವರ್ಸ್ಗೆ ನೀವು ಕೇಳ್ತಾ ಇರೋದು ಲೈಕ್ ಶೋ ಮಿ ಹೌ ಬ್ಯೂಟಿಫುಲ್ ಮೈ ಲೈಫ್ ಇಸ್ ಅಂತ ಹೇಳಿ. ಯಾಕೆಂದರೆ ಇದುವರೆಗೂ ನಾವು ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಇದ್ವಿ. ಯಾಕೆ ನನ್ನ ಜೀವನ ಇಷ್ಟೊಂದು ಕಷ್ಟವಾಗಿದೆ, ಯಾಕೆ ನನಗೆ ಈ ಥರ ಇದೆ ಆ ಥರ ಇದೆ ಅಂತ ಹೇಳಿ. ಯಾವಾಗ ಈ ಕೇಯಾಸ್ ಅಲ್ಲಿ, ಡಾರ್ಕ್ನೆಸ್ ಅಲ್ಲಿ ನಾವು ಆ ಬೆಳಕನ್ನು ಹುಡ್ಕೊಳ್ಳೋದನ್ನ ಕಲ್ತ್ಕೊಂಡ್ವಿ, ಯೂನಿವರ್ಸ್ ಬಂದು ಎಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್ ಅಂತ ಹೇಳಿ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಇರೋದು. ನಮಗೆ ಸ್ಟಾರ್ಟಿಂಗಲ್ಲಿ ಬರ್ತಾ ಇರೋಂಥ ಅಪ್ರಿಸಿಯೇಷನು ಬಂದು ದಿಸ್ ಈಸ್ ಅಬೌಟ್ ನಿಮ್ಮ ಗೈಡ್ಸು ನಿಮಗೆ ಮಾಡ್ತಾ ಇರುವಂಥ ಅಪ್ರಿಸಿಯೇಷನು, ನಿಮ್ಮ ಗೈಡ್ಸು ನಿಮಗೆ ಕೊಡ್ತಾ ಇರುವಂಥ ಒಂದು ರೆಡ್ ಫ್ಲ್ಯಾಗು. ಯು ಆರ್ ಸೋ ರೆಡಿ ನಿಮ್ಮ ನೆಕ್ಸ್ಟ್ ಸ್ಟೆಪ್ಗೆ ಅಥವಾ ನೆಕ್ಸ್ಟ್ ಸ್ಟೇಜ್ಗೆ ನೀವು ಮೂವ್ ಆಗೋದಕ್ಕೆ. ಈ ಕಾರ್ಡ್ ಬಗ್ಗೆ ಮಾತಾಡಿಲ್ಲ, 8 ಆಫ್ ವಾಂಡ್ಸ್ ಅಂಡ್ ದೆನ್ ದ ಹ್ಯಾಂಗ್ಡ್ ಮ್ಯಾನ್. ಓಕೆ, ಸೊ ಇನ್ನೊಂದು ನಿಮ್ಮ ಲೈಫಲ್ಲಿ ಇಂಪ್ರೂವ್ ಆಗ್ತಾ ಇರೋದು. ಯು ಆರ್ ನಾಟ್ ಫೈಟಿಂಗ್ ವಿತ್ ಯೂನಿವರ್ಸ್ ಅಥವಾ ಎನರ್ಜೀಸ್ ಜೊತೆ. ವಾಟ್ ಯು ಆರ್ ಡೂಯಿಂಗ್ ಇಸ್, ಯಾವಾಗ ಕೆಲವೊಂದು ನಾವು ಅನ್ಕೊಂಡಂಗೆ ವರ್ಕ್ ಆಗ್ತಾ ಇಲ್ಲ ಅಂತ ಅಂದರೆ ಇಮಿಡಿಯೇಟ್ ಆಗಿ ನೀವು ರೆಕಗ್ನೈಸ್ ಮಾಡ್ತೀರಾ ಇದು ಯಾಕೆ ವರ್ಕ್ ಆಗ್ತಾ ಇಲ್ಲ ಅಂದರೆ ಈಗ ಅದು ವರ್ಕ್ ಆಗೋ ಅಂಥ ಒಂದು ಎನರ್ಜಿನಲ್ಲಿ ನಾವಿಲ್ಲ. ಸೊ ಐ ಕೆನಾಟ್ ಫೈಟ್ ಎನರ್ಜಿ ಜೊತೆ. ಲೈಕ್ ಈ ಸಮುದ್ರ ಯಾವ ರೀತಿ ಅಲೆ ಹೇಳ್ತಾ ಇದೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನಾನು ಸ್ವಿಮ್ ಮಾಡಕ್ಕೆ ಹೋದ್ರೆ ಆಬ್ವಿಯಸ್ಲಿ ನಾನು ಮುಳುಗೋಗೋ ಸಾಧ್ಯತೆ ಇದೆ ಅಥವಾ ನನಗೆ ಹರ್ಟ್ ಆಗೋ ಸಾಧ್ಯತೆ ಇದೆ. ಸೊ ಆಲ್ ಐ ಹ್ಯಾವ್ ಟು ಡೂ ಇಸ್ ಐ ಹ್ಯಾವ್ ಟು ರೈಡ್ ದ ವೇವ್. ಆ ವೇವ್ ಯಾವ ಥರ ಹೋಗ್ತಾ ಇದೆ, ಆ ವೇವ್ನ ನಾನು ರೈಡ್ ಮಾಡಿದಾಗ ಐ ನೋ ಆ ಅಲೆ ಬಂದು ನನ್ನನ್ನು ದಡಕ್ಕೆ ತಂದು ಬಿಡುತ್ತೆ ಅಂತ ಹೇಳಿ. ಸೊ ಆ ಸ್ಟ್ರಾಟಜಿನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಜೀವನದಲ್ಲಿ. ಯಾಕೆಂದರೆ ಮುಂದೆ ಹೋಗ್ತಾ ಯು ಆರ್ ಲೈಕ್ ಯು ಆರ್ ಗೋಯಿಂಗ್ ವಿತ್ ದ ಫ್ಲೋ. ಹೈಯೆಸ್ಟ್ ಫಾರ್ಮ್ ಆಫ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀವಿ ಸರೆಂಡರ್ ಮಾಡೋದನ್ನ. ಸೊ ದಟ್ ಈಸ್ ವಾಟ್ ಯು ಆರ್ ಲರ್ನಿಂಗ್. ಯಾವಾಗ ಸರೆಂಡರ್ ಮಾಡಬೇಕು, ಯಾವಾಗ ಆಕ್ಷನ್ ತಗೊಳ್ಬೇಕಂತ. 8 ಆಫ್ ವಾಂಡ್ಸ್ ಬಂದು ಕ್ವಿಕ್ 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 ಚೇಂಜ್ ಅಂಡ್ ಆಕ್ಷನ್ಸ್. ಈ ಥರ ಆದಾಗ ಯು ಆರ್ ಸೋ ರೆಡಿ ಆಕ್ಷನ್ಸ್ ತಗೊಳ್ಳೋದಕ್ಕೆ, ಮೂವ್ ಮಾಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಜೀವನನ ಹೊಸ ಹೊಸ ಎಂಗೇಜ್ಮೆಂಟ್ಗಳಿಗೆ ಎಂಗೇಜ್ಮೆಂಟ್ ಅಂದರೆ ಲೈಕ್ ಮದುವೆ ಎಂಗೇಜ್ಮೆಂಟ್ ಅಲ್ಲ, ಎಕ್ಸ್ಪೀರಿಯನ್ಸ್ಗಳಿಗೆ ನಿಮ್ಮನ್ನು ನೀವು ಎಂಗೇಜ್ ಮಾಡ್ಕೊಳ್ಳೋವಂಥದ್ದು. ಅದಾದಮೇಲೆ ದೇರ್ ವಿಲ್ ಕಮ್ ಅ ಟೈಮ್, ಅಷ್ಟೊಂದು ನಾವು ಅನ್ಕೊಂಡ ರೀತಿನಲ್ಲಿ ಹೋಗ್ತಾ ಇಲ್ಲ. ಇವಾಗ ನೀವು ಅರ್ಥ ಮಾಡ್ಕೊಳ್ತೀರಾ, ಓಕೆ ದಿಸ್ ಇಸ್ ದ ಟೈಮ್ ಐ ಹ್ಯಾವ್ ಟು ಸರೆಂಡರ್ ಅಂತ ಹೇಳಿ. ಯು ಸರೆಂಡರ್ ಟು ದ ಹೈ ಎನರ್ಜಿ, ಯು ಸರೆಂಡರ್ ಟು ದ ಲೋ ಎನರ್ಜಿ. ಯಾಕೆಂದರೆ ಜೀವನ ವರ್ಕ್ ಆಗೋದು ಅದೇ ರೀತಿ. ಯಾವಾಗಲೂ ನಾವು ಹೈ ಆಗಿರೋಕ್ಕಾಗಲ್ಲ, ಯಾವಾಗಲೂ ನಾವು ಲೋ ಆಗು ಇರೋಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಬಿಕಮ್ ಸೋ ಮೆಚ್ಯೂರ್ಡ್. ಗ್ರೂಪ್ ನಂಬರ್ 2,
ನಿಮ್ಮ ಇಂಟ್ಯೂಷನ್ ಬಂದು ಇಟ್ ಈಸ್ ವೆರಿ ವೆರಿ ಆಕ್ಟಿವ್ ಅಂತ ಹೇಳ್ತಾ ಇರೋದು. ನಿಮ್ಮ ಕನೆಕ್ಷನ್ನು, ನಿಮ್ಮ ಅಲೈನ್ಮೆಂಟು ಯೂನಿವರ್ಸ್ ಜೊತೆ ಇಟ್ ಈಸ್ ಗೆಟಿಂಗ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಓಕೆ, ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಸೋ ಸ್ಟ್ರಾಂಗ್ಲಿ ಕನೆಕ್ಟೆಡ್ ವಿತ್ ಯೂನಿವರ್ಸ್ ಅಂತ ಹೇಳಿ. ಯು ಆರ್ ಸೂಪರ್ ಅಮೇಝಿಂಗ್ಲಿ ಕನೆಕ್ಟೆಡ್ ಯೂನಿವರ್ಸ್ ಜೊತೆ. ಟಾಕ್ ಅಬೌಟ್ ಕನೆಕ್ಷನ್ ಟು ಯೂನಿವರ್ಸ್. ಏಸ್ ಆಫ್ ವಾಂಡ್ಸ್. ಏಸ್ ಆಫ್ ವಾಂಡ್ಸ್ ಬಂದು ನಮ್ಮ ಎನರ್ಜಿಗೆ ರಿಲೇಟ್ ಆಗಿರುವಂಥದ್ದು. ನಮ್ಮ ಎನರ್ಜಿ, ನಮ್ಮ ಸೋಲ್ ವ್ಯಾಲ್ಯೂ, ನಮ್ಮ ಸೋಲ್ ಪರ್ಪಸ್, ನಮ್ಮ ಸೋಲ್ ಸಾಂಗ್ ಅಂತ ಏನು ಹೇಳ್ತೀವಿ, ನಮ್ಮ ಸೋಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಫೈನಲಿ ಯು ಆರ್ ಇನ್ ಅಲೈನ್ಮೆಂಟ್ ವಿತ್ ಯುವರ್ ಸೋಲ್. ಓಕೆ, ಫೈನಲಿ ಯು ಆರ್ ಇನ್ ಅಲೈನ್ಮೆಂಟ್ ವಿತ್ ದ ಯೂನಿವರ್ಸ್, ವಿತ್ ದ ಎಬ್ ಅಂಡ್ ಫ್ಲೋ ಆಫ್ ಲೈಫ್. ಎಬ್ ಅಂಡ್ ಫ್ಲೋ ಅಂತಂದ್ರೆ ಆ ಸಮುದ್ರ ಮೇಲೆ ಹೇಳಿ ಕೆಳಗೆ ಬೀಳುತ್ತೆ. ಯಾವಾಗಲೂ ಅಲೆ ಫ್ಲಾಟ್ ಆಗೂ ಇರೋದಿಲ್ಲ, ಯಾವಾಗಲೂ ಅಲೆ ಮೇಲೆ ಎದ್ದು ರಭಸವಾಗೂ ಬರೋದಿಲ್ಲ. ದೇರ್ ವಿಲ್ ಬಿ ಟೈಮ್ ಯಾವಾಗ ಅಲೆ ಜೋರಾಗಿ ಎದ್ದೇಳುತ್ತೆ, ಅವಾಗ ಸ್ವಿಮ್ಮಿಂಗ್ ಹೋಗೋದು ನಿಜವಾಗ್ಲೂ ಒಳ್ಳೇದಲ್ಲ. ದಟ್ ಯು ಅಂಡರ್ಸ್ಟ್ಯಾಂಡ್. ಜಸ್ಟ್ ಬಿಕಾಸ್ ಐ ಹ್ಯಾವ್ ಟು ಸ್ವಿಮ್, ಅಲ್ಲ ಹೆಂಗಿದ್ರು ನಾನು ಸಮುದ್ರದೊಳಗಡೆ ಹೊಟ್ಟೋಗೋದಿಲ್ಲ. ಸೊ ಈ ಒಂದು ಬ್ಯಾಲೆನ್ಸ್ನ ನಿಮ್ಮ ಜೀವನದಲ್ಲಿ ನೀವು ಕಲ್ತ್ಕೊಂಡಿದ್ದೀರಾ ಅಥವಾ ಕಲ್ತ್ಕೊಳ್ತಾ ಇದ್ದೀರಾ. ಸೊ ದಟ್ ಮುಂದೆ ಹೋಗ್ತಾ ಯು ಕ್ಯಾನ್ ಅಪ್ರಿಷಿಯೇಟ್ ಲೈಫ್ನ ಇನ್ನು ಓವರ್ ಆಲ್ ಆಗಿ. ಸೊ ನಿಮ್ಮ ಜೀವನದಲ್ಲಿ ಈಗ ಆಗ್ತಾ ಇರೋ ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ಬಂದು ನೀವು ಯೂನಿವರ್ಸ್ ಜೊತೆ ಸಿಂಕ್ ಆಗ್ತಾ ಇರೋದು. ಈ ಬ್ಲೂಟೂತ್ ಎರಡು ಸಿಂಕ್ ಆಗುತ್ತಲ್ಲ ಆ ಥರ. ಸೊ ಯೂನಿವರ್ಸ್ ಜೊತೆ ನೀವು ಇನ್ ಸಿಂಕ್ ಆಗ್ತಾ ಇರೋದು. ನಿಮ್ಮ ಸೋಲ್ ಪ್ಲ್ಯಾನ್ ಏನಿದೆ, ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ ಏನಿದೆ, ಅದ್ರ ಜೊತೆ ನೀವು ಇನ್ ಸಿಂಕ್ ಆಗ್ತಾ ಇರೋದು. ಮತ್ತು ಯು ಆರ್ ಗೋಯಿಂಗ್ ವಿತ್ ದ ಫ್ಲೋ. ಅ ಪೀಸ್ ಆಫ್ ಮೈಂಡ್ ಎರಾಗೆ ನೀವು ಎಂಟರ್ ಆಗ್ತಾ ಇರೋದು. ದಿಸ್ ಈಸ್ ಯುವರ್ ಎಂಪವರ್ಡ್ ಸ್ಟೇಟ್. ನೀವು ಇಷ್ಟೊಂದು ಓ ಮೈ ಗಾಡ್, ಇದೇ ಸ್ಟೇಜಲ್ಲೇ ಇದೇ ಪ್ಲೇಸಲ್ಲೇ ಗ್ರೂಪ್ ನಂಬರ್ 1ಗೆ ಇದೇ ಕಾರ್ಡ್ ಬಂದಿದ್ದು. ದಿಸ್ ಈಸ್ ಸೋ ಬ್ಯೂಟಿಫುಲ್. ಎರಡು ಬೇರೆ ರೀಡಿಂಗ್ ಆದ್ರೂ ಔಟ್ಕಮ್ ಬಂದು ಎಲ್ಲರಿಗೂ ಅದೇ ಥರನೇ ತೋರಿಸ್ತಾ ಇರೋದು. ಫೈನಲಿ ಯು ಆರ್ ಬ್ಯಾಲೆನ್ಸಿಂಗ್. ಈ ಕಾರ್ಡ್ ಬಂದು ಬ್ಯಾಲೆನ್ಸು. ಮುಂಚೆ ಬರೀ ನಾವು ಕೊಡ್ತಾನೆ ಇದ್ರೆ ಇವಾಗ ನಾವು ಈಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ತಾ ಇದ್ದೀವಿ. ನಾವು ಯಾವಾಗಲೂ ಬೇರೆಯವ್ರನ್ನೇ ನೋಡ್ಕೊಳ್ತಾ ಇದ್ವಿ. ನಮ್ಮನ್ನು ಬೇರೆಯವರೊಬ್ಬರು ನೋಡ್ಕೊಳ್ಳೋದು ಅಥವಾ ನೋಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ಳೋದು ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ತಿಳ್ಕೊಳ್ತಾ ಇರೋದು. ರೈಟ್. ಆ್ಯಂಡ್ ಆಲ್ಸೋ ಈ ಬ್ಯಾಲೆನ್ಸ್ ಬಂದು ನಾನು ಯಾವಾಗ ಆ್ಯಕ್ಷನ್ ತೊಗೊಳ್ತೀನಿ, ಯಾವಾಗ ನಾನು 2 ಸ್ಟೆಪ್ ಹಿಂದೆ ತೊಗೊಳ್ತೀನಿ, ಯಾಕಂದರೆ ಯೂನಿವರ್ಸ್ ಇವಾಗ ನನಗೆ ಸೈನ್ ಕೊಡ್ತಾ ಇರೋದು. ದಿಸ್ ಇಸ್ ನಾಟ್ ದ ಟೈಮ್ ಆಕ್ಷನ್ ತಗೊಳ್ಳೋದಕ್ಕೆ, ಯಾಕೆಂದ್ರೆ ಏನೂ ವರ್ಕ್ ಆಗ್ತಾ ಇಲ್ಲ. ದಿಸ್ ಇಸ್ ದ ಟೈಮ್ ಟು ರೆಸ್ಟ್. ದಿಸ್ ಇಸ್ ದ ಟೈಮ್ ಟು ಬ್ರಿಂಗ್ ಬ್ಯಾಲೆನ್ಸ್ ನಮ್ಮ ಲೈಫಲ್ಲಿ ಅಂತ ಯೂನಿವರ್ಸ್ ಹೇಳ್ತಾ ಇರೋದು. ಸೊ ನಾನು ಫೈಟ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ನನ್ನ ಜೀವನ ಹೀಗೆ, ಯಾಕೇನೂ ಆಗ್ತಾ ಇಲ್ಲ ಅಂತ ಹೇಳಿ. ಐ ನೋ ಎಕ್ಸಾಕ್ಟ್ಲಿ ನನ್ನ ಜೀವನ ಈ ಸಮಯದಲ್ಲಿ ಸ್ಟಾಗ್ನೆಂಟ್ ಯಾಕೆ ಆಗ್ತಿದೆ ಅಂತಂದ್ರೆ ಐ ನೀಡ್ ಟು ಡೂ ಸಮ್ ಚೇಂಜಸ್. ಸ್ವಲ್ಪ ಇಂಪ್ರೂವ್ಮೆಂಟ್ಸು ಮತ್ತು ಕೆಲವೊಂದು ಇಂಬ್ಯಾಲೆನ್ಸ್ ಆಗಿರೋದನ್ನ ಬ್ಯಾಲೆನ್ಸಿಗೆ ತರಬೇಕು. ಸೊ ದಟ್ ಈಸ್ ಹೌ ಐ ನೋ ನಾನು ಯೂನಿವರ್ಸ್ ಜೊತೆ ಇನ್ ಸಿಂಕಲ್ ಇದ್ದೀನಿ ಅಂತ ಹೇಳಿ. ವಿನ್ ಆಗೋರು ಆಲ್ 365 ಡೇಸ್ 100 ವರ್ಷ ಬದುಕಿದ್ರೆ ಎಲ್ಲ 100 ವರ್ಷನೂ ಅವರು ವಿನ್ನಿಂಗ್ ಎರಾನಲ್ಲಿ ಇರೋದಿಲ್ಲ. ಎಷ್ಟೊಂದ್ಸಲ ಫೇಲ್ಯೂರ್ ಆಗುತ್ತೆ, ಎಷ್ಟೊಂದ್ಸಲ ಅವ್ರ ಹೆಲ್ತ್ ಏರುಪೇರಾಗುತ್ತೆ, ಎಷ್ಟೊಂದ್ಸಲ ಕಂಪ್ಲೀಟ್ ಆಗೆಲ್ಲ ಕಳ್ಕೊಳ್ತಾರೆ. ಬಟ್ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಅಂತ ಅಂದ್ರೆ ದೇ ವಿಲ್ ರೀಬಿಲ್ಡ್. ವಿಕ್ಟಿಮ್ ಮೆಂಟಾಲಿಟಿಗೆ ಹೋಗ್ತೀರಾ. ಯಾಕೆ ಹಿಂಗೆ ಆಗ್ತಾ ಇದೆ, ಅವ್ರು ನೋಡಿ ಇದೆ, ಇವ್ರಿಗೆ ನೋಡಿದೆ, ಇವ್ರಿಗೆ ಬರ್ತಾ ಇದೆ, ಅವ್ರ ಅಪ್ಪ ಅಮ್ಮ ಮಾಡಿಕೊಟ್ರು, ಇವ್ರಿಗೆ ಇನ್ಹೆರಿಟೆನ್ಸ್ ಬಂತು. ಯಾವಾಗ ನಾವು ಇದೆಲ್ಲ ಡ್ರಾಪ್ ಮಾಡ್ತೀವಿ, ಯಾವಾಗ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ನಾವು ಇರೋದಿಲ್ಲಿ, ನಮ್ಮ ಕೈಲಿ ಆಗೋದು ಈ ಥರ, ಇಲ್ಲಿಂದ ನಾನು ಹೇಗೆ ಬಿಲ್ಡ್ ಮಾಡ್ತಾ ಹೋಗಲಿ ಅಂತ ಹೇಳಿ, ಯಾವಾಗ ನಾವು ವಿಕ್ಟಿಮ್ ಮೆಂಟಾಲಿಟಿನ ಡ್ರಾಪ್ ಮಾಡ್ತೀವಿ, ಯಾವಾಗ ನಾವು ಯೂನಿವರ್ಸ್ ಜೊತೆ ಇನ್ ಸಿಂಕ್ ಹಾಕ್ತೀವಿ, ಅರ್ಥ ಮಾಡ್ಕೊಳ್ತೀವಿ ಬರೀ ಸಕ್ಸಸ್ ಒಂದೇ ಅಲ್ಲ, ಫೇಲ್ಯೂರ್ ಇಸ್ ಪಾರ್ಟ್ ಆಫ್ ಸಕ್ಸಸ್ ಅಂತ. ಬರೀ ನಗ್ತಾ ಇರೋದಷ್ಟೇ ಅಲ್ಲ, ನಾವು ಅತ್ತಾಗ ಆ ನಗುದು, ಆ ಸಂತೋಷದ್ದು, ಆ ಪೀಸ್ ಆಫ್ ಮೈಂಡ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳಿ. ಈ ಪೇನು, ಈ ಪ್ರಾಬ್ಲಮ್, ಈ ಹಾರ್ಟ್ ಬ್ರೇಕಿಂದಾಗಿ ನಾನು ಯಾರಂತ ನಾನು ತಿಳ್ಕೊಳ್ಳೋದಕ್ಕೆ ಯೂನಿವರ್ಸ್ ಅವಕಾಶ ಮಾಡಿಕೊಡ್ತು ಅಂತ ಹೇಳಿ. ಯಾಕೆ ಆ ವ್ಯಕ್ತಿ ಬಿಟ್ಟು ಹೋದ್ರು, ಯಾಕೆ ನನ್ನ ಹಾರ್ಟ್ ಬ್ರೇಕ್ ಮಾಡಿದ್ರು, ನಾನು ಎಷ್ಟೊಂದು ಕೊಟ್ಟೆ. ದಟ್ ಈಸ್ ವಿಕ್ಟಿಮ್ ಮೆಂಟಾಲಿಟಿ. ಕೊಡೋ ಅಂತ ಕೆಪಾಸಿಟಿ ನನಗಿತ್ತು, ನಾನು ಕೊಟ್ಟೆ. ಬಟ್ ಆ ವ್ಯಕ್ತಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಇರಲಿಲ್ಲ, ಹಾಗಾಗಿ ಬಿಟ್ಟು ಹೋದ್ರು. ಸೊ ಇಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ನಾನು ನನ್ನ ಕಡೆಯಿಂದ ಏನು ಮಾಡಬೇಕಾಗಿತ್ತು 100% ಐ ಡೆಡ್. ನಾನು ನೆಮ್ಮದಿಯಾಗಿ ರಾತ್ರಿ ಹೋಗಿ ಮಲ್ಕೋಬಹುದು, ಯಾಕೆಂದರೆ ನಾನು ಅವ್ರಿಗೆ ಮೋಸ ಮಾಡಲಿಲ್ಲ, ಅವ್ರ ಹಿಂದೆ ಹೋಗಿ ನಾನು ಏನು ಮಾತಾಡಲಿಲ್ಲ, ಅಥವಾ ನಾನು ಅವ್ರ ಹಾರ್ಟ್ ಬ್ರೇಕ್ ಮಾಡಲಿಲ್ಲ. ಐ ಗೇವ್ 100% ಲಾಯಲ್ ಆಗಿ ನಾನಿದ್ದೆ, ನೆಮ್ಮದಿಯಾಗಿ ನಾನು ಮಲ್ಕೊಳ್ತೀನಿ. ಈ ಪ್ರಪಂಚ ಬಿಟ್ಟು ಹೋಗಬೇಕಾದ್ರೆ ಆ ಕಡೆ ಹೆಸರು ಹೇಳಿದಾಗ ಐ ನೋ 100% ಐ ವಾಸ್ ವೆರಿ ಗುಡ್ ಆ್ಯಂಡ್ ಲಾಯಲ್ ಆಗಿ ನಾನು ಈ ಜೀವನನ ಮಾಡಿದೆ ಅಂತ.
ಬಟ್ ಆ ವ್ಯಕ್ತಿ ಆ ಥರ ಹೇಳೋಕೆ ಆಗತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಅದು ಅವ್ರ ಲೈಫಿಗೆ ಬಿಟ್ಟಿದ್ದು. ಬಟ್ ಈ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ಈ ಪೀಸ್ ಆಫ್ ಮೈಂಡ್ ಏನಿದೆ, ಅದನ್ನು ಲೈಫ್ ಲಾಂಗ್ ಕಾಪಾಡ್ಕೊಳ್ಳೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಯೂನಿವರ್ಸ್ ಜೊತೆ ನಡೆಯೋದು, ಎನರ್ಜೀಸ್ನ ಅರ್ಥ ಮಾಡ್ಕೊಳ್ಳೋದು, ಈ ಹೈಸ್ ಆ್ಯಂಡ್ ಲೋಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ದಿಸ್ ಈಸ್ ಅ ಗ್ರೂಪ್ ಯು ಆರ್ ಬಿಕಮಿಂಗ್ ವೆರಿ ವೆರಿ ಮೆಚ್ಯೂರ್ ಆ್ಯಂಡ್ ಇನ್ ಸಿಂಕ್ ಆ್ಯಂಡ್ ಇನ್ ಅಲೈನ್ಮೆಂಟ್ ಆ್ಯಂಡ್ ಇನ್ ಫ್ಲೋ ಯೂನಿವರ್ಸ್ ಜೊತೆ. ಗ್ರೂಪ್ ನಂಬರ್ 2. ಸೊ ದಿಸ್ ಈಸ್ ದ ಓವರ್ ಆಲ್ ಇಂಪ್ರೂವ್ಮೆಂಟ್ ನಿಮ್ಮ ಲೈಫಲ್ಲಿ. ಐ ಮೀನ್ ಯು ಆರ್ ಬಿಕಮಿಂಗ್ ವೆರಿ ವೆರಿ ಪವರ್ಫುಲ್. ಗ್ರೂಪ್ ನಂಬರ್ 2 ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ದಿಸ್ ಇಸ್ ಸಾಫ್ಟ್ ಪವರ್, ದಿಸ್ ಇಸ್ ಕ್ವಯಟ್ ಪವರ್. ಆ್ಯಂಡ್ ಈ ಪವರ್ ಬಂದು ಲೈಕ್ ಟ್ಯಾಂಜಿಬಲ್ ಆಗಿಲ್ಲ, ಟಚ್ ಮಾಡೋಕ್ಕಾಗೋದಿಲ್ಲ. ದಿಸ್ ಈಸ್ ದ ಮೆಂಟಲ್ ಪವರ್, ದಿಸ್ ಈಸ್ ದ ಸ್ಟ್ರೆಂತ್ ನಮ್ಮ ಒಳಗಡೆ ಬಿಲ್ಡ್ ಆಗ್ತಾ ಇರೋದು. ಈ ಸ್ಟ್ರೆಂತ್ ಒಂದು ನಮ್ಮ ಒಳಗಡೆ ಸ್ಟ್ರಾಂಗ್ ಆಗಿಬಿಟ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ನಮಗೆ. ಬಿಕಾಸ್ ನಾವು ಲೋ ಆದಾಗ ಡೆಡ್ ಎಂಡ್ ಲೋನು ಆಗ್ತಾ ಇಲ್ಲ, ಹೈ ಆದಾಗ ನಮ್ಮ ನೆತ್ತಿಗೆನೂ ಈಗೋ ರೇಸ್ ಆಗ್ತಾ ಇಲ್ಲ. ವಿ ಆರ್ ಇನ್ ದಿಸ್ ಬ್ಯಾಲೆನ್ಸ್ಡ್ ಸ್ಟೇಟ್ ಆ್ಯಂಡ್ ವಿ ಆರ್ ಅಕ್ಸೆಪ್ಟಿಂಗ್ ಯೂನಿವರ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ದಿಸ್ ಈಸ್ ಅ ಹೈ ಕ್ವಾಲಿಟಿ ಇಂಪ್ರೂವ್ಮೆಂಟ್ ನಮ್ಮ ಲೈಫಲ್ಲಿ ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಕಾರ್ಮಿಕ್ ಬ್ಯಾಲೆನ್ಸ್. ಗ್ರೂಪ್ ನಂಬರ್ 1ಗೆ ನನಗೆ ಈ ವರ್ಡ್ ಬರಲಿಲ್ಲ ಅವ್ರಿಗೆ ಈ ಕಾರ್ಡ್ ಬಂದಾಗ, ಬಟ್ ನಿಮ್ಮ ಗ್ರೂಪ್ಗೆ ಬರ್ತಾ ಇರೋದು. ನೀವೇನೆಲ್ಲ ಕೊಟ್ಟಿದ್ದೀರಾ, ಏನೆಲ್ಲ ಗುಡ್ ಕರ್ಮನ ನೀವು ಎಕ್ಸ್ಟೆಂಡ್ ಮಾಡಿದ್ದೀರಾ ಈ ಪ್ರಪಂಚಕ್ಕೆ, ಇಟ್ ಈಸ್ ಫೈನಲಿ ಟೈಮ್ ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಗ್ರೂಪ್ ನಂಬರ್ 2, ದೆರ್ ಇಸ್ ಲಾಡ್ ಆಫ್ ಇಂಪ್ರೂವ್ಮೆಂಟ್ಸ್ ನಿಮ್ಮ ಲೈಫಲ್ಲಿ. ನಿಮ್ಮ ಈ ಐ ಡೋಂಟ್ ಕೇರ್ ಎರಾಗೆ ಎಂಟರ್ ಆಗ್ತಾ ಇದ್ದೀರಾ, ಐ ಪ್ರೊಟೆಕ್ಟ್ ಮೈ ಪೀಸ್ ಆಫ್ ಮೈಂಡ್ ಎರಾಗೆ ಎಂಟರ್ ಆಗ್ತಾ ಇದ್ದೀರಾ, ಐ ಆಮ್ ರೆಡಿ ಟು ರಿಸೀವ್ ಮೈ ಪಾಸಿಟಿವ್ ಕಾರ್ಮಾ, ಆ ಒಂದು ಸೈಕಲ್ಗೆ ಎಂಟರ್ ಆಗ್ತಾ ಇದ್ದೀರಾ. ಇಟ್ ಈಸ್ ಗೋನ್ ಬಿ ಅ ವಂಡರ್ಫುಲ್ ನ್ಯೂ ಸೈಕಲ್ ನಿಮಗೆ. ಗ್ರೂಪ್ ನಂಬರ್ 2 ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಎಂಟ್ರಿಂಗ್ ಇನ್ ಟು ಮೈ ಪೀಸ್ ಆಫ್ ಮೈಂಡ್ ಎರಾ ಅಂತ ಹೇಳಿ, ಅಥವಾ ಸಿಂಪಲ್ ಆಗಿ ಮೈ ಪೀಸ್ ಆಫ್ ಮೈಂಡ್ ಎರಾ ಆರ್ ಐ ಆಮ್ ರೆಡಿ ಟು ರಿಸೀವ್ ಮೈ ಪಾಸಿಟಿವ್ ಕರ್ಮ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮಗೆ. ಗ್ರೂಪ್ ನಂಬರ್ 2, ಇಟ್ ಈಸ್ ಫೈನಲಿ ಓವರ್. ಯಾ, 10 of swords, ದಿಸ್ ಇಸ್ ದ ಲೈಕ್ ಎಂಡ್ ಆಫ್ ಲೈಕ್ ಬ್ಯಾಕ್ ಆಫ್ ದ ಡೆಕ್ ಕಾರ್ಡ್. ದಿಸ್ ಇಸ್ ದ ಎನರ್ಜಿ ಡೆಕ್ ಕೆಳಗಡೆ ಇರೋದು. ದಿಸ್ ಈಸ್ ಓವರ್, ದಿಸ್ ಚಾಪ್ಟರ್ ಈಸ್ ಓವರ್. ದಿಸ್ ಹಾರ್ಟ್ ಬ್ರೇಕ್, ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದು, ನಾವು ನೋವಲ್ಲಿದ್ದು, ನಾವು ಕಷ್ಟಪಟ್ಟಿದ್ದು, ಅದೆಲ್ಲಾನು ನಮ್ಮ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ, ನಮ್ಮನ್ನ ಮೆಚ್ಯೂರ್ ಮಾಡಿ ಇವತ್ತು ನಮ್ಮನ್ನ ಈ ಅಲೈನ್ಮೆಂಟ್ಗೆ ತಂದಿದೆ. ಸೊ ಪ್ರತಿಯೊಬ್ಬರು ಯಾರು ಈ ಒಂದು ನಮ್ಮ ಪೀಸ್ ಆಫ್ ಮೈಂಡ್ನ ಪ್ರಯಾರಿಟೈಸ್ ಮಾಡೋದಕ್ಕೆ ಪುಷ್ ಮಾಡಿದ್ರು ಅವ್ರಿಗೆಲ್ಲಾನು ನಮ್ಮ ಗ್ರ್ಯಾಟಿಟ್ಯೂಡ್ನ, ನಮ್ಮ ಲವ್ನ ಕಳಿಸ್ತಾ ಇವತ್ತನ ರೀಡಿಂಗ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಇವತ್ತನ ರೀಡಿಂಗ್ನ ನೋಡಿದ್ದಕ್ಕೆ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. Group number 2, love you all so very much. Bye.